ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆ ನಾವು ಶ್ರೀಕೃಷ್ಣ ಹಾಗೂ ಎಲ್ಲರೂ ಕೂಡ ದುರ್ಯೋಧನನಿಗೆ ಯುದ್ಧ ಬೇಡ ಎನ್ನುವ ಸಂದೇಶವನ್ನ ಕೊಟ್ಟಿದ್ರು. ಸಭೆಯಲ್ಲಿ ಮಾತಾಡಕ್ ಅವಕಾಶ ಇಲ್ಲದೆ ಎಲ್ಲವನ್ನ ಕೇಳಿಸ್ಕೊಂಡು ಸಮಾಧಾನ ಚಿತ್ತನಾಗಿ ಇದ್ದಂತಹ ದುರ್ಯೋಧನನ ಕೋಪದ ಕಟ್ಟೆ ಒಡೆದಿತ್ತು. ಮುಂದೇನ್ ಮಾತಾಡ್ತಾ ಇದ್ದಾನೆ ದುರ್ಯೋಧನ? ಅವನಿಗೆ ಎಲ್ಲ ವಿಚಾರಗಳು ಕೂಡ ತಡೆದುಕೊಳ್ಳಕ್ ಆಗ್ಲಿಲ್ಲ. ಕೋಪದಿಂದ ಮೇಲೆ ಹೇಳ್ದ. ಅವನು ಕೋಪದಿಂದ ಮೇಲೆದ್ದನ್ನ ಕರ್ಣ ಶಕುನಿ ನೋಡಿ ಆತಂಕ ಆಯ್ತು, ಏನ್ ಅನಾಹುತ ಆಗುತ್ತೋ ಅಂತ. ಹೇ ಕೃಷ್ಣ, ನೀವೆಲ್ಲ, ನೀನು, ಪಿತಾಮಹ, ಗುರುಗಳು, ಅಪ್ಪಾಜಿ ಎಲ್ಲರೂ ಪಾಂಡವ ಪಕ್ಷಪಾತಿಗಳು. ಎಲ್ಲರೂ ಬರೀ ಸದಾ ನನ್ನಲ್ಲಿ ತಪ್ಪನ್ನೇ ಕಾಣುವವರು. ಈ ವಿದುರ ಕಾಮಾಲೆ ಕಣ್ಣಿನವನು. ಪಾಂಡವರು ಆಶ್ರಿತರು, ಅವರಲ್ಲಿ ಹೆಚ್ಚಿನ ಪ್ರೀತಿಯನ್ನ ತೋರಿಸಿ ನಮ್ಮ ಕೌರವರಿಗೆ ಅನ್ಯಾಯವನ್ನ ಮಾಡಿದವರು. ನನ್ನಲ್ಲಿ ಯಾವುದೇ ದೋಷವಿಲ್ಲ, ಆತ್ಮಶೋಧನೆ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಆದ್ರೂ ಕೂಡ ಇಲ್ಲಿ ಸೇರಿರ್ತಕ್ಕಂತ ದೊರೆಗಳನ್ನ ನನ್ನ ಮೇಲೆ ಎತ್ತಿ ಕಟ್ಟೋ ಪ್ರಯತ್ನವನ್ನ ನೀನ್ ಮಾಡ್ತಾ ಇದ್ಯಾ. ಹಳೆಯ ಪ್ರಸಂಗಗಳನ್ನ ಕೆದಕಿ ನನ್ನ ದೂಷಿಸ್ತಾ ಇದ್ಯಾ. ಈ ಪಾಂಡವ ಶ್ರೇಷ್ಠ ಯುಧಿಷ್ಠಿರನಿಗೆ ಈ ಜೂಜು ಪ್ರಿಯವಿಲ್ಲದೆಯೇ ಬಂದನೇನಾ? ನಾವೇನಾದ್ರೂ ಬನ್ನಿ ಅಂತ ನೀನು ಕರೆದಿದ್ವಾ? ಯಾಕೆ ನೀನ್ ಬಂದೆ ಇಲ್ಲಿ ತನಕ? ಎಲ್ಲರನ್ನ ನನ್ನ ಮೇಲೆ ದ್ವೇಷವನ್ನ ತರಿಸ್ಲಿಕ್ಕೆ, ಎತ್ತು ಕಟ್ಲಿಕ್ಕೆ ನೀನು ಬಂದಿದ್ಯಾ? ಯಾರ್ದು ತಪ್ಪು? ಆಡಿದವನು ಮಾಮ ಶಕುನಿ, ನಾನಲ್ಲ ಜೂಜಾಡಿದವನು. ಸೋತವನು ಯುಧಿಷ್ಠಿರ. ಇಲ್ಲಿ ನನ್ನ ತಪ್ಪೇನು? ಪಣವಡ್ಡಿ ಸೋತವನನ್ನೇಕೆ ಬೈತಾ ಇಲ್ಲ ನೀವು? ಅವರು ಅಶಕ್ತರು. ಮೋಸ ಆಗಿದ್ರೆ ನನ್ನ ಜೊತೆ ಯುದ್ಧ ಮಾಡ್ತಾ ಇರ್ಲಿಲ್ಲ. ವನವಾಸಕ್ಕೆ ಹೋದ್ರು ಅಂದ್ರೆ ಅವ್ರ ತಪ್ಪನ್ನು ಅವರೇ ಒಪ್ಕೊಂಡು ಹೋಗಿದ್ದು, ಯಾರು ಬಲವಂತವಾಗಿ ಅವ್ರನ್ನ ಕಳಿಸ್ಲಿಲ್ವಲ್ಲ. ನಂದೇನ್ ಅಪರಾಧ ಇದೆ? ನಾನು ಅವ್ರಿಗೆ ನಮಸ್ಕಾರ ಮಾಡಿ ಕರೆದು ರಾಜ್ಯ ಕೊಡ್ಬೇಕಾ? ಕರಾರು ಇದೆ, ಅದನ್ನ ಒಪ್ಪಿದ್ದು ಅವರೇ. ನಾನೇನು ದುರ್ಬಲನಾ? ಭೀಷ್ಮ ದ್ರೋಣರನ್ನ ದೇವತೆಗಳು ಕೂಡ ಸೋಲ್ಸಕ್ಕಾಗಲ್ಲ. ನಾನೇ ಸತ್ರು ಯುದ್ಧದಲ್ಲಿ ಸ್ವಧರ್ಮದಂತೆ ಸಾಯ್ತೀನಿ. ಯದರಿ ರಾಜ್ಯವನ್ನ ಮಾತ್ರ ಅವರಿಗೆ ಕೊಡಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನ್ ಗೊತ್ತಾ? ಹೇಳ ಕೃಷ್ಣ, ನಾನಿನ್ನು ಹುಡುಗನಾಗಿದ್ದೆ. ಈ ಅಡವಿ ಪುತ್ರರು ಇದಾರಲ್ಲ ಪಾಂಡವರು, ಎಲ್ಲಿಂದಲೋ ಇಲ್ಲಿಗೆ ಬಂದಾಗ ನನ್ನ ತಂದೆಯವರಿಗೆ ಆಶ್ರಯ ಕೊಟ್ರು, ವಿದ್ಯೆ ಕಲ್ಸಿದ್ರು, ಯುಧಿಷ್ಠಿರಂಗೆ ಪಟ್ಟಾಭಿಷೇಕವನ್ನ ಮಾಡಿದ್ರು. ನಾನು ಜ್ಯೇಷ್ಠ ಪುತ್ರ, ನನ್ನನ್ನು ಒಂದ್ ಮಾತು ಕೇಳಿದ್ರ? ಆಗ ಈ ತಪ್ಪನ್ನ ಸರಿಪಡಿಸಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಳ್ತಿದ್ದವನು ನನ್ ತಂದೆ, ಅವನ ಜ್ಯೇಷ್ಠ ಪುತ್ರ ನಾನು. ಯಾರು ಯುಧಿಷ್ಠಿರ? ಆಳಲಾರ್ದ ಅಡವಿಗೆ ಹೋದವನ ಮಗ. ಅವನಿಗಿಲ್ಲಿ ಏನ್ ಹಕ್ಕಿದೆ? ನನ್ನ ತಂದೆ ಆಳುವ ತನಕ ನಾನು ಅವನಿಗೆ ಅಧೀನ. ನಾನು ಮುಂದಿನ ಅಧಿಕಾರಿ ಆಗ್ಬೇಕಿತ್ತೇ ಹೊರತು ಯುಧಿಷ್ಠಿರಂಗೆ ಯೋಗ್ಯತೆ ಇರಲಿಲ್ಲ. ಈಗ ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನ ಪಾಂಡವರಿಗೆ ನಾನು ಬಿಟ್ಟು ಕೊಡಲಾರೆ. ದುರ್ಯೋಧನನ ಆರ್ಭಟದಿಂದ ಇಡೀ ಸಭೆ ಸ್ತಬ್ಧ ಆಗೋಯ್ತು. ಆತ್ಮದೋಷ ಸಮರ್ಥನೆಯನ್ನ ದುರ್ಯೋಧನ ಇಷ್ಟ್ರ ಮಟ್ಟಿಗೆ ಬರ್ಬೇಕಾದ್ರೆ ಅಂದ್ರೆ ಶಕುನಿ ಅದಕ್ಕೆ ಬೆಂಕಿಯನ್ನ ಹಚ್ಚಿದ್ದ. ತನ್ನ ಮೂಗಿನ ನೇರಕ್ಕೆ ದುರ್ಯೋಧನ ಮಾತಾಡ್ತಾ ಇದ್ದ.
ಕೃಷ್ಣನೆದುರೇ, ಆಸ್ಥಾನದಲ್ಲಿ ಸೇರಿರ್ತಕ್ಕಂತ ಋಷಿ ಮುನಿಗಳ ಎದುರೇ ದುರ್ಯೋಧನ ಈ ರೀತಿ ಮಾತಾಡಿದಾಗ ಸಭೆ ಮೌನವಾಯಿತು. ಒಂದೇ ಕ್ಷಣ ಕೃಷ್ಣ ಚಪ್ಪಾಳೆಯನ್ನ ತರ್ತಾನೆ ದುರ್ಯೋಧನನ ಮಾತಿಗೆ. ಹೌದಾ, ಸೂಜಿ ಮನೆಯಷ್ಟು ಭೂಮಿಯನ್ನ ಬಿಟ್ಕೊಡಲ್ವ ನೀನು? ಹಾಗಾದ್ರೆ ಕೇಳು, ನೀನು ಬಿಟ್ಟು ಕೊಡದ ಭೂಮಿಯಲ್ಲಿ ನೀನೇ ಸಾಹಿತ್ಯ. ಇದು ಸುಳ್ಳಾಗದ ಭವಿಷ್ಯ. ಉಳಿಯಬೇಕಾದ್ರೆ ನನ್ನ ಮಾತನ್ನ ಕೇಳು, ಇಲ್ಲವಾದರೆ ನೀನ್ ಆರಿಸ್ಕೊಂಡ ಯುದ್ಧ ಮಾರ್ಗದಲ್ಲಿ ನೀನು ಭೂಮಿಯನ್ನಪ್ಪಿ ಸಾಹಿತ್ಯ. ಇನ್ನು ನಿನ್ನ ದುರ್ವಾದ ಸರಣಿಗೆ ಉತ್ತರ ಬೇಕಾ? ಕೊಡ್ತೀನಿ. ಜೂಜನ್ನ ಆಡ್ದೆ, ನಾನು ಆಡ್ಲಿಲ್ಲ, ಶಕುನಿ ಆಡ್ದೆ ಅಂತ ಹೇಳ್ತಾ ಇದ್ಯಲ್ಲ, ಹಾಗಾದ್ರೆ ಅವನು ನಿನ್ನ ಹಸ್ತಕ ಅಲ್ವಾ? ನೀನ್ ಹೇಳಿದ್ರಿಂದ ಅಲ್ವಾ ಅವನು ಆಡಿದ್ದು? ರಾಜ್ಯ ಕಸ್ತಿದ್ದು ನೀನಲ್ವಾ? ತನಗಾಗಿ ತಾನು ಆಡದ್ನ? ಈ ದ್ಯೂತವನ್ನ ರಾಜ ವ್ಯಸನಗಳಲ್ಲಿ ಒಂದು ಅಂತ ಹೇಳ್ತಾರೆ. ಮನುಷ್ಯನಿಗೆ ಕೆಲವೊಂದಷ್ಟು ಚಟ ಇರಬಾರ್ದು, ಆ ಚಟದಲ್ಲಿ ಜೂಜು ಕೂಡ ಒಂದು. ನೀನಾಗಲ್ವ ಯುಧಿಷ್ಠಿರನ ಕರ್ಸಿದ್ದು ಜೂಜಾಡಕ್ಕೆ? ಇದು ಸತ್ಪುರುಷರ ರೀತಿನ? ಏನು ಚಟ ಅಂದ್ರೆ, ಎಲ್ಲಿ ಜಗಳ ಆಗುತ್ತೆ, ಎಲ್ಲಿ ದುಃಖ ಆಗುತ್ತೆ, ಎಲ್ಲಿ ಅಪಹಾರ ಆಗುತ್ತೆ, ಅದನ್ನ ನಾವು ಚಟ ಅಥವಾ ವ್ಯಸನ ಅಂತ ಕರಿತೀವಿ. ನಿನ್ನ ಅಣ್ಣನ ಹೆಂಡತಿ ಅತ್ತಿಗೆ ತಾಯಿಯ ಸಮಾನ, ಅವಳ ಮಾನಹರಣಕ್ಕೆ ಯತ್ನ ಮಾಡಿದೆ ನೀನು. ಇದು ಜೂಜಿನಲ್ಲಿ ಏನಾದ್ರೂ ಇತ್ತ ಈ ರೀತಿ? ಅಥವಾ ನಿನ್ನ ದುರ್ಬುದ್ಧಿಯ ದುರುದ್ದೇಶನ? ಅಥವಾ ಕರ್ಣ ದುಶ್ಯಾಸನರು ಏನಾದ್ರೂ ಹೇಳ್ಕೊಟ್ರ? ಸಜೀವವಾಗಿ ಕುಂತಿ ಸಮೇತ 5 ಜನ ಪಾಂಡವರನ್ನ ಸುಡ್ಸಕ್ಕೆತ್ತಿಸ್ತಲ್ಲ, ಹಾಗಾದ್ರೆ ನಿನ್ನ ಅಪರಾಧ ಇರ್ಲಿಲ್ವಾ ಇದ್ರಲ್ಲಿ? ಇಂತಹ ಸದಾ ದುರ್ಬುದ್ಧಿಯ ನಿನ್ನದು ಏನು ಅಪರಾಧ ಇಲ್ಲ ಅಂತ ಹೇಳ್ತಾ ಇದ್ಯಾ? ಇನ್ನೊಂದು ಕೀಳು ಮಾತನ್ನ ನಿನ್ನ ಹೊಲಸು ನಾಲ್ಗೆ ಮಾತಾಡ್ತು. ಈ ಪಾಂಡವರು ಅಡವಿಯಿಂದ ಬಂದವರು ಅಂತ, ಯಾರಿಗೋ ಹುಟ್ಟಿದವರು ಅನ್ನೋ ಅರ್ಥದಲ್ಲಿ ಮಾತಾಡ್ದೆ ಅಲ್ವಾ ನೀನು? ಅವರು ರಾಜ್ಯಾರ್ಹರಲ್ಲ ಅಂತ ಮಾತಾಡ್ದೆ, ಪಾಂಡು ಪುತ್ರರೇ ಅಲ್ಲ ಅಂತ ಮಾತಾಡ್ದೆ. ನಿನ್ನ ತಂದೆಯ ಜ್ಯೇಷ್ಠ ಪುತ್ರನಾಗಿ ನಿನಗೆ ರಾಜ್ಯದ ಹಕ್ಕಿದೆ ಅಂತ ವಾದಿಸ್ತೆ ಅಲ್ವಾ? ಕೇಳು, ಹೇಳ್ತೀನಿ. ಧರ್ಮಶಾಸ್ತ್ರದಲ್ಲಿ ಆಪತ್ಕಾಲದಲ್ಲಿ ನಿಯೋಗವೆಂಬ ರೂಢಿಯಲ್ಲಿ ಒಬ್ಬನ ಪತ್ನಿಯಲ್ಲಿ ಪತಿಯ ಇಚ್ಛೆಯಂತೆ ಬೇರೊಬ್ಬರ ದೆಸೆಯಿಂದ ಜನಿಸುವ ಕ್ಷೇತ್ರ ಪುತ್ರರು ಆ ತಂದೆಗೆ ಸೇರಿದ ಮಕ್ಕಳಾಗ್ತಾರೆ. ನೋಡಿ, ಗಂಡ ಹೆಂಡತಿ ಇಬ್ರಿದ್ದಾರೆ, ಗಂಡನಿಂದ ಹೆಂಡತಿಗೆ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಕುಂತಿ ಏನ್ ಮಾಡ್ತಾಳೆ? ದೇವತೆಗಳ ಆರಾಧನೆಯಿಂದ ಅವರ ವರಬಲದಿಂದ ಅವಳ ಮಕ್ಕಳನ್ನ ಪಡಿತಾಳೆ. ದೇವತೆಗಳ ಒಂದಂಶ ಅವಳ ಗರ್ಭವನ್ನ ಸೇರಿ ಅಲ್ಲಿ ಶಿಶುವಿನ ಜನನ ಆಯ್ತು. ಹಾಗಾದ್ರೆ ಆ ಶಿಶುಗೂ ಅವಳ ಮದುವೆ ಆದಂತ ಗಂಡನಿಗೂ ಸಂಬಂಧ ಇಲ್ಲ ಅಂತನ? ಅವ್ರ ಮಕ್ಕಳಲ್ಲ ಅಂತನ? ಕೃಷ್ಣ ಅದಕ್ಕೆ ಸುಂದರವಾದ ಉತ್ತರವನ್ನ ಕೊಡ್ತಾನೆ. ಪತಿಯ ಒಪ್ಪಿಗೆ ಮೇರೆಗೆ ಸ್ವ ಇಚ್ಛೆಯಿಂದ ಅವರು ವರಬಲದಿಂದ ಹುಟ್ಟಿದ್ರು ಕೂಡ ಆ ಮಗುವಿಗೆ ಅವರೇ ತಂದೆ ತಾಯಿ ಹಾಕ್ತಾರೆ. ಇವತ್ತು ತುಂಬಾ ಜನಕ್ಕೆ ಮೂಢನಂಬಿಕೆ, ಅರ್ಧೋ ಗರ್ಭ ಧರಿಸಿ ಹುಟ್ಟಿದಂತಹ ಮಗು ನಮ್ದಲ್ಲ ಅಂತ. ಕೃಷ್ಣನ ಮಾತನ್ನ ನೆನಪಲ್ಲಿಟ್ಕೊಳ್ಳಿ, ನೀವೇ ಆ ಮಗುವಿಗೆ ತಂದೆ ತಾಯಿ ಆಗ್ತೀರಾ. ಪಾಂಡು ಪುತ್ರರು ಯಮ, ಇಂದ್ರ, ವಾಯು, ಅಶ್ವಿನಿಗಳಿಂದ ಜನಿಸಿದ್ದಂಥವ್ರು. ಯಮನಿಂದ ಯುಧಿಷ್ಠಿರ ಅಥವಾ ಧರ್ಮರಾಯ, ವಾಯುವಿನಿಂದ ಭೀಮ, ಇಂದ್ರನಿಂದ ಅರ್ಜುನ, ಅಶ್ವಿನಿ ದೇವತೆಗಳಿಂದ ಮಾದ್ರಿ ಪುತ್ರರಾದಂತಹ ನಕುಲ ಸಹದೇವರು. ಕುಂತಿ ಗರ್ಭ ಸಂಭವರಾಗಿ ಹುಟ್ಟಿದ್ರಿಂದ ಈ ರಾಜ್ಯಾರ್ಹರಾಗಿದ್ದಾರೆ. ಸರಿ, ನಾನು ಹೇಳಿರೋ ಮಾತು ನಿನ್ಗೆ ಒಪ್ಪಿಗೆ ಆಗಿಲ್ಲ ಅಂತ ಅನ್ಕೊಳ್ಳೋಣ, ನೀನ್ ತಪ್ಪು ಅಂತ ವಾದಿಸ್ತೀಯ ಅಂತ ಅನ್ಕೊಳ್ಳೋಣ. ನಿನ್ ತಂದೆ ಇಲ್ಲಿಂದ ಬಂದಾಗಾದ್ರೆ ಅವನು ಯಾರಿಗ ಹುಟ್ಟಿದವನು? ಯಾರ ರಕ್ತ ಇತ್ತು ಅವನ ಮೈಯಲ್ಲಿ? ಹಾಗಾದ್ರೆ ನೀವು ನಿಯೋಗ ಸಂತಾನವ? ನೀವು ಮಾತ್ರ ಒಳ್ಳೆ ಸಂತಾನದಿಂದ ಹುಟ್ಟಿದ್ರ?
ಅದು ತಪ್ಪಾಯ್ತು ಅಂದ್ರೆ ಈ ರಾಜ್ಯ ನಿನಗೂ ಸೇರಬಾರ್ದು, ನಿಮ್ಮ ಅಪ್ಪನಿಗೂ ಸೇರಬಾರ್ದು. ಅವನು ವ್ಯಾಸರಿಂದ ಜನನ ಪಡೆದಂತವನು. ಹೌದಾ? ನಿಮ್ಮ ಮೂಲ ಪುರುಷ ವಿಚಿತ್ರ ವೀರ್ಯ, ಅತಿಯಾದ ಕಾಮಾಸಕ್ತಿಯಿಂದ ಕ್ಷಯರೋಗ ಬಂತು, ಅಕಾಲ ಮೃತ್ಯುವಶನಾಗೋದ ಮೂಲ ಪುರುಷನಾಗಿರ್ತಕ್ಕಂಥ ವಿಚಿತ್ರ ವೀರ್ಯ. ಅವನು ಹೋದ್ಮೇಲೆ ಅಂಬಿಕೆ ಇದ್ಲು ಹೆಂಡತಿ ಸ್ಥಾನದಲ್ಲಿ. ಅಂಬಿಕೆ ಹತ್ರ ಏನ್ ಮಾಡಿದ್ಲು? ಮಹಾಮಾತೆ ಸತ್ಯವತಿ ದೇವಿ ಓದ್ಲು, ಅಮ್ಮ, ಶಂತುವಿನ ಹೆಂಡತಿ ಸತ್ಯವತಿ ದೇವಿ, ನನ್ನ ವಂಶ ಇಲ್ಲಿಗೆ ನಿಂತೋಗುತ್ ಕಣೆ ತಾಯಿ. ನನ್ ಗಂಡ ಅಥವಾ ನಿನಗೆ ನನ್ನ ಮಗನಾಗಿರ್ತಕ್ಕಂಥ ವಿಚಿತ್ರ ವೀರ್ಯ ಸತೋದ, ನಿನಗ್ ಸಂತಾನ ಇಲ್ಲ, ಈ ವಂಶ ಬೆಳಿಬೇಕು. ಹಾಗಾಗಿ ವ್ಯಾಸರ ನಿಯೋಗವನ್ನ ಮಾಡಿ ನನಗೆ ಮೊಮ್ಮಕ್ಕಳು ಭಾಗ್ಯ ಕೊಡು, ಈ ವಂಶವನ್ನ ಉಳಿಸು ಅಂತ ಹೋಗಿ ಕೇಳ್ಕೊಂಡ್ಲು ಸತ್ಯವತಿ ದೇವಿ ಅಂಬಿಕೆ ಹತ್ರ. ಆಗ ನೀನಪ್ಪ ಹುಟ್ದ. ಅಂಬಾಲಿಕೆ ಹತ್ರ ಹೋಗಿ ಕೇಳ್ಕೊಂಡ್ಲು, ಅವಳಿಗೊಂದ್ ಮಗು ಆಗುತ್ತೆ, ನೀನು ಹಾಗೆ ಇರ್ಬೇಡಮ್ಮ, ನೀನು ಒಂದ್ ಸಂತಾನ ತಗೋ ಅಂತ. ಆಗ ವ್ಯಾಸ ನಿಯೋಗ ಆಗಿ ಮತ್ತೆ ಪಾಂಡುಪುತ್ರ ಹುಟ್ಟದ. ನಿಯೋಗ ತಪ್ಪು ಅನ್ನೋದಾದ್ರೆ ಇವರೆಲ್ಲ ರಾಜ್ಯಕ್ಕೆ ಅರ್ಹರೇ ಅಲ್ಲ. ಇಡೀ ಕುರು ಸಂತಾನವೇ ಭ್ರಷ್ಟ ಆಗೋಗ್ಬೇಕು, ಅರ್ಥ ಮಾಡ್ಕೋ. ಈಗ ಲೋಕದಲ್ಲಿರ್ತಕ್ಕಂತ ಎಲ್ಲ ಕ್ಷತ್ರಿಯರು ನಿಯೋಗ ಜಾತ ವಂಶದವರೇ. ಅಂದ್ರೆ ಅವರು ರಾಜ್ಯವನ್ನ ಆಳ್ಲಿಕ್ಕೆ ಅವರ ವಂಶದಲ್ಲೇ ಹುಟ್ಟಿದವರು ಅಂತ ನಾವು ನಂಬಬೇಕು. ಪರಶುರಾಮ್ರು ಕ್ಷತ್ರಿಯರನ್ನೆಲ್ಲ ಕೊಂದಾಕ್ಬಿಟ್ರು. ಅಗಸ್ತ್ಯರ ಅಪ್ಪಣೆಯಂತೆ ಆ ರಾಜಪತ್ನಿಯರಲ್ಲಿ ಗರ್ಭ ಇಟ್ಟವರು ಬ್ರಾಹ್ಮಣರು. ಯಾರು ಉಳ್ದಿರ್ಬೇಕಾದ್ರೆ ಕ್ಷತ್ರಿಯ ವಂಶ ನಾಶ ಆಗಬಾರ್ದು ಅಂತ. ಇನ್ನೂ ಹೇಳ, ನಿನ್ನ ಮೂಲ ಪುರುಷಕ್ಕೆ ಹೋಗ್ತೀನಿ. ಭರತ ಚಕ್ರವರ್ತಿ ತನ್ನ ರಕ್ತದಲ್ಲೇ ಹುಟ್ಟಿದ 9 ದುಷ್ಟ ಪುತ್ರರನ್ನ ಸಾಯಿಸ್ತಾ, ಸ್ವಂತ ಮಕ್ಕಳಾದ್ರೂ ಕೂಡ ಇವರೆಲ್ಲರೂ ಕೂಡ ಮುಂದೊಂದ್ ದಿನ ಲೋಕಕ್ಕೆ ಕಂಟಕ ಆಗ್ಬೋದು ಅಂತ ಎಲ್ರೂ ಸಾಯಿಸ್ಬಿಟ್ಟ. ಮತ್ತೆ ಮಕ್ಕಳು ಭಾಗ್ಯ ಬೇಕಲ್ಲ, ಪತ್ನಿಯರ ಹತ್ರ ಹೋಗಿ ಭಾರದ್ವಾಜರ ಕೃಪೆಯಿಂದ ಮತ್ತೆ ಸಂತಾನವನ್ನ ಪಡೆದು ರಾಜ್ಯವನ್ನ ಅವರು ಕೊಟ್ಟುಬಿಟ್ಟ. ಮೂಲವನ್ನ ಕೆದಕ್ತಾ ಹೋದ್ರೆ ಅಡವಿಯಲ್ಲಿ ಇರ್ಬೇಕಾಗಿರೋದು ಯಾರು, ರಾಜ್ಯವನ್ನ ಆಳ್ಬೇಕಾಗಿರೋದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿನಗೆ. ನಿನ್ನ ಮೂಗಿನ ನೀರಕ್ ನೀನ್ ಮಾತಾಡ್ತಾ ಇದ್ಯಾ? ನೀನು ಹುಟ್ಟಿ ಬೆಳೆದಿದ್ದು ಎಲ್ಲಿ ಹಾಗಾದ್ರೆ? ಮಡಕೆಯಲ್ಲಿ, ಕುಂಭದಲ್ಲಿ. ನಿನ್ನನ್ನ ಬೆಳೆಸ್ತವ್ರು ಯಾರು? ಪೋಷಣೆ ಮಾಡಿದವ್ರು ಯಾರು? ವ್ಯಾಸರು. ಛೀ, ನಿನ್ನ ಮಾತಿಗೆ, ನಿನ್ನ ಕುಟಿಲ ಹೃದಯಕ್ಕೆ ಧಿಕ್ಕಾರವಿರಲಿ. ಕೃಷ್ಣನ ಬಾಣದಂತಹ ಮಾತಿಗೆ ಇಡೀ ಸಭೆ ಚಪ್ಪಾಳೆ ತಡ್ತು, ಕರತಾಡನವನ್ನ ಮಾಡ್ತು. ಧೃತರಾಷ್ಟ್ರನಿಗೆ ಭಯ ಆಗೋಯ್ತು. ದುರ್ಯೋಧನನ ಕೋಪ ಉಕ್ಕೇರು ಬಿಡ್ತು. ದುಶ್ಯಾಸನನ ನಾಲಿಗೆನೆ ಒಣಗೋಯ್ತು, ಯಾಕಂದ್ರೆ ಈ ವಿಚಾರಗಳೇ ಗೊತ್ತಿರಲಿಲ್ಲ. ಕರ್ಣನ ಅಹಂಕಾರ ಜಂಬ ಅವನ ತಲೆ ತಿರ್ಗೋ ತರ ಮಾಡ್ತು. ಮುಂದೇನಾಗಾದ್ರೆ ಕೃಷ್ಣ ಇನ್ನೇನ್ ಅನರ್ಥ ಮಾಡ್ತಾನೆ ಅನ್ನೋ ಭಯದಲ್ಲಿ ದುಶ್ಯಾಸನ ಬಂದು ಅಣ್ಣನ ಕಿವಿಯಲ್ಲಿ ಏನೋ ಹೇಳ್ದ. ಅಣ್ಣ, ಬಲದಿಂದ ಪಾಂಡವರನ್ನ ಕಿತ್ತೊಗೆಯದಿದ್ರೆ ಈ ಕೃಷ್ಣ ನಿನ್ನನ್ನ, ನನ್ನನ್ನ, ಕರ್ಣ, ಶಕುನಿಯರನ್ನ ಬಂಧಿಸಿ ಯುಧಿಷ್ಠಿರನಿಗೆ ಕೊಟ್ಟು ಬಿಡ್ಬೋದು ಅಂತ ಹೇಳಿದ್ರು ಹೇಳ್ಬೋದಣ್ಣ, ಹುಷಾರಾಗಿರು. ಈ ಸೂಚನೆಗೆ ಅಪ್ಪಾಜಿಯ ಭೀಷ್ಮ ದ್ರೋಣರ ಸಮ್ಮತಿ ಕೂಡ ಸಿಗೋ ತರ ಇದೆ. ನಾವು ಸಭಾತ್ಯಾಗ ಮಾಡಿ ಬೇರೆ ಉಪಾಯದಲ್ಲಿ ಕೃಷ್ಣನನ್ನ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟುಬಿಡೋಣ, ಹಾಗೆಲ್ಲ ಸರಿ ಹೋಗುತ್ತೆ. ಮೊದಲೇ ಸೆರೆಮನೆಯಲ್ಲಿ ಹುಟ್ಟಿದವನು ಸೆರೆಮನೆಯಲ್ಲೇ ಇರ್ಲಿ. ದುಶ್ಯಾಸನ ಬಂದು ದುರ್ಯೋಧನನ ಕಿವಿಯಲ್ಲಿ ಹೇಳಿದಾಗ ಕರ್ಣನೂ ಕೂಡ ಸಮ್ಮತಿಯನ್ನ ಕೊಟ್ಟ. ಇವರ ಒಂದಷ್ಟು ಹಿಂಬಾಲಕರೊಡನೆ ದುರ್ಯೋಧನ ಧಿಕ್ಕಾರ ಕೂಗ್ತಾ ಹೊರಗಡೆ ಹೋಗ್ಬಿಡ್ತಾನೆ. ಏನೋ ಒಂದ್ ನಾಟಕ ಆಡಿ, ಕಪಟ ಸಂಧಾನಕ್ಕೆ ಧಿಕ್ಕಾರ, ಕೃಷ್ಣ ವಾಸುದೇವನಿಗೆ ಧಿಕ್ಕಾರ, ಅನ್ಯಾಯ ಪರರಿಗೆ ಧಿಕ್ಕಾರ, ಹಸ್ತಿನಾವತಿ ಹಿತ ಬೇಡದವರಿಗೆ ಧಿಕ್ಕಾರ, ಧಿಕ್ಕಾರ ಅಂತ ಕಿರ್ಸ್ತಾ ಹೊರಗಡೆ ಹೋಗ್ಬಿಟ್ಟ. ಭೀಷ್ಮ ಅವರೆಲ್ಲ ಹೊರಗಡೆ ಹೋದ್ಮೇಲೆ ಅವರನ್ನ ಬೈತಾನೆ. ಸಭಾಸದರೇ, ಕುರು ರಾಜಪುತ್ರನ ನಡತೆ
ಅಪಮಾನಕಾರವಾಗಿದೆ. ಈ ಸಭೆ ಸಾಮಾನ್ಯವಾಗಿರೋದಲ್ಲ. ಇಲ್ಲಿ ಸೇರಿರುವ ಮಹಾನುಭಾವರಿಗೆಲ್ಲ ಅಪಮಾನವಾಗಿದೆ. ಕುರುಕುಲದ ಮರ್ಯಾದೆಯನ್ನ ಈ ಅಹಂಕಾರಿ ಕಳೆದುಬಿಟ್ಟ. ಸಭೆ ನನ್ನನ್ನು ಕ್ಷಮಿಸಿ. ದೊರೆ ಏಳುವ ತನಕ ಯಾರು ಏಳಬಾರದು ಅಂತಕ್ಕಂಥ ಮರ್ಯಾದೆ ಇದೆ, ಅದನ್ನ ಕಳೆದು ಬಿಟ್ಟ. ಕೃಷ್ಣ, ನಿನ್ನ ಉಪದೇಶ ಸರಿ ದಾರಿಯಲ್ಲಿದೆಪ್ಪ, ನಿನ್ನ ಭಾಷಣ ಮುಂದುವರ್ಸು. ಹಾಗಂದಾಗ ಕೃಷ್ಣ ಹೇಳ್ತಾನೆ, ಏನಿದೆ ಇನ್ನೇನಿದೆ ಹೇಳೋದು, ಏನೂ ಇಲ್ಲ. ಆಗ ಭೀಷ್ಮ ಮಾತಾಡ್ತಾನೆ, ಕುರುಕುಲಕ್ಷಯಕ್ಕೆ ಕಾಲ ಪಕ್ವವಾಗೋಗಿದೆ. ಅಂದ್ರೆ ಕುಲನಾಶಕ್ಕೆ ಸಮಯ ಬಂದಿರೋ ತರ ಇದೆ. ಇಲ್ವಾದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಕುರುವಂಶ ಮಾತ್ರವಲ್ಲ, ಭೂಮಂಡಲದ ಎಲ್ಲ ದೊರೆಗಳಲ್ಲೂ ಕೂಡ ಕಲಿ ಪ್ರವೇಶ ಆಗೋ ತರ ಕಾಣ್ತಾ ಇದೆ. ಇಲ್ಲ ಅಂದಿದ್ರೆ ದುರ್ಯೋಧನನಿಗೆ ಇಷ್ಟು ಬೆಂಬಲ ಸಿಗ್ತಾ ಇತ್ತಾ? ಅಯ್ಯೋ, ಅನರ್ಥ ಆಗ್ತಾ ಇದೆ. ಕೃಷ್ಣ, ಇವನ ದುರ್ವರ್ತನೆಯನ್ನ ಮನ್ನಿಸು, ನನ್ನನ್ನ ಕ್ಷಮಿಸು. ಭೀಷ್ಮ ವಿನಂತಿಸಿಕೊಳ್ತಾನೆ. ಮತ್ತೆ ಕೃಷ್ಣ ಮಾತನಾಡ್ತಾ ಇದ್ದಾನೆ, ಹಿರಿಯರೇ, ಧರ್ಮ ಅಂತಕ್ಕಂಥ ವ್ಯವಸ್ಥೆ ಇಲ್ಲದ ಲೋಕ ಯಾವತ್ತೂ ಉಳಿಯಲ್ಲ. ಅದಕ್ಕೆ ಎಲ್ರೂ ತಲೆಬಾಗಬೇಕು. ಧರ್ಮ ಕಂಟಕರು ಹುಟ್ಟು ಬರ್ತಾನೆ ಇರ್ತಾರೆ ನಮ್ ಸುತ್ತ. ಪ್ರತಿನಿತ್ಯ ಅವ್ರ ಭೇಟಿ ಆಗ್ಲೇಬೇಕು ನಮಗೆ. ಯಾರ ಬಂಧು ಆದ್ರೂ, ಯಾರ ಬಾಂಧವ್ಯ ಆದ್ರೂ ಕೂಡ ಅವರು ಧರ್ಮ ಕಂಟಕರಾಗಿದ್ರೆ ಅವ್ರು ಯಾವತ್ತೂ ಮುಖ್ಯ ಆಗೋದಿಲ್ಲ ಭೂಮಿಗೆ. ನಾನು ಕಂಸನನ್ನ ಕೊಂದದ್ದು ಕೂಡ ಇದೇ ಕಾರಣಕ್ಕೋಸ್ಕರ. ಅವನೊಬ್ಬನನ್ನ ತೊರೆದೇ ಇದ್ರೆ, ಅಥವಾ ಯಾದವರು ಅವತ್ತು ಅವನೊಬ್ಬನನ್ನ ನಾಶ ಮಾಡಿದ್ರೆ, ಅವನನ್ನ ಬಿಟ್ಟು ದೂರ ಬಂದಿದ್ರೆ ಸುಖವಾಗಿರ್ತಾ ಇದ್ರು. ದಂಡಿಸ್ಬೇಕಿತ್ತು ಎಲ್ಲ ಸೇರಿ, ಅವನನ್ನ ಪ್ರಯತ್ನ ಪಡ್ಬೇಕಿತ್ತು, ದೂರ ಮಾಡ್ಬೇಕಿತ್ತು. ಬಲಿಚಕ್ರವರ್ತಿಯನ್ನ ವಾಮನ ತುಳಿದೇ ಇದ್ದಿದ್ರೆ ಲೋಕ ಉಳಿತಿತ್ತ? ರಾವಣ ತನ್ನ ಕುಲಕ್ಕೆ ಕ್ಷಯನಾಗಿದ್ದಾಗಾಗಿ ಶ್ರೀರಾಮ ನಿಗ್ರಹಿಸಿದ್ದು, ಧರ್ಮಸ್ಥಾಪನೆ ಆಗ್ತಿತ್ತ? ಯಾವಾಗ ಅಧರ್ಮಿಗಳನ್ನ ನಾವು ವಿರೋಧಿಸಲ್ಲ, ಆಗ ಅವರು ಉಗ್ರರಾಗ್ತಾರೆ. ಅವ್ರನ್ನ ಯಾರೆಲ್ಲ ಬೆಂಬಲಿಸ್ತಾ ಇದ್ದೀರೋ ಅವರು ಕೂಡ ಉಗ್ರಪಟ್ಟ ಹೊರಬೇಕಾಗತ್ತೆ. ಕೇಳಿಸ್ಕೊಳ್ಳಿ, ನಾನ್ ಇನ್ನೊಂದು ಮಾತನ್ನ ಗಂಭೀರವಾಗಿ ಹೇಳ್ತೇನೆ, ಒಂದು ಕಾರ್ಯವನ್ನ ಸೂಚಿಸ್ತೇನೆ. ದೊರೆ, ಇದನ್ನ ಕಾರ್ಯಗತ ಮಾಡ್ಕೊಂಡ್ರೆ ಬದುಕೋಕ್ ಸಾಧ್ಯ ಆಗತ್ತೆ. ದೇವದಾನವ ಯುದ್ಧ ಕಾಲದಲ್ಲಿ ದಾರಿ ಕಾಣಿಸ್ದೇ ಹೋಯ್ತು. ದೇವತೆಗಳೆಲ್ಲ ಬಂದು ಭಗವಂತನ ಹತ್ರ ಶರಣು ಹೋದ್ರು. ಅವನ ಆಜ್ಞೆಯಂತೆ ಧರ್ಮ ಮೀರಿದವರನ್ನೆಲ್ಲ ವರುಣದೇವ ತನ್ನ ಪಾಶದಿಂದ ಬಂಧಿಸ್ತ. ಅವರೆಲ್ಲರೂ ಈಗಲೂ ವರುಣ ಲೋಕದಲ್ಲಿದ್ದಾರೆ. ಹಾಗೆ ಇಲ್ಲಿ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸರನ್ನ ಹಿಡಿದು ಹಗ್ಗ ಕಟ್ಟಿ ಯುಧಿಷ್ಠರನ ಪಾದದ ಮೇಲೆ ಕೆಡವಿ. ಅವನು ಯಮಪುತ್ರ. ಮಹಾರಾಜರೇ, ನಿಮಗೆ ಧರ್ಮ ಶ್ರದ್ಧೆ, ರಾಷ್ಟ್ರ ರಕ್ಷಣೆಯಲ್ಲಿ ನಿಷ್ಠೆ, ಹಿರಿಯರ ಮಾತಿಗೆ ಗೌರವ ಕೊಡೋದಾದ್ರೆ ಈಗಲೇ ನಾನು ಹೇಳಿರೋ ಕೆಲಸ ಮಾಡಿ. ವಿದುರ ಪದೇ ಪದೇ ನಿಮ್ಗೆ ಎಚ್ಚರಿಕೆಯನ್ನ ಕೊಟ್ಟ. ಒಂದು ಕುಲದ ರಕ್ಷಣೆಗಾಗಿ ಒಬ್ಬ ದುಷ್ಟನ್ನ ದೂರ ಇಡಿ ಅಂತ ಹೇಳ್ದ. ಗ್ರಾಮಕ್ಕೆ ಹಾನಿಕರವಾದ ಕುಲವನ್ನೂ ದೂರ ಇಡಬಹುದು ಅಂದ್ಮೇಲೆ ಇಡೀ ದೇಶಕ್ಕೆ ಮಾರಕ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ದೂರ ಇಡಕ್ಕಾಗಲ್ವಾ? ಒಂದು ಮನೆಯಿಂದ ಒಬ್ಬ ಕೆಟ್ಟ ಮನುಷ್ಯನನ್ನ ಹೊರಗಡೆ ಹಾಕಕ್ಕಾಗಲ್ವಾ? ಆತ್ಮಕ್ಷೇಮಕ್ಕೆ ಬಾಧಕ ಆಗೋದ್ರೆ ಭೂಮಿನ ಬಿಟ್ಟು ಹೋಗ್ಬಿಡ್ಬೇಕು ನಾವು. ಇದು ಹಿರಿಯರ ನೀತಿ. ಕೃಷ್ಣನ ಮಾತಿಗೆ ಧೃತರಾಷ್ಟ್ರ ನಡುತ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ, ನಿಟ್ಟುರಿಸು ಬಿಡ್ತಾ ಇದ್ದಾನೆ. ಎಲ್ಲರೂ ಸುಮ್ನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಯಾರಿಗೂ ಮಾತಾಡೋ ಧೈರ್ಯ ಇಲ್ಲ, ಉತ್ತರ ಕೊಡ್ತಕ್ಕಂಥ ಚೈತನ್ಯ ಇಲ್ಲ. ನಿಧಾನವಾಗಿ ರಾಜನಾಗಿರ್ತಕ್ಕಂಥ ಕುರುಡು ದೊರೆ ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ. ವಿದುರ ಮಾತ್ಯ, ನಿನ್ನ ಮಾತು ನಿಜವಾಗ್ತಾ ಬರ್ತಾ ಇದೆ. ಅಂದೇ ನಾನು ನಿನ್ನ ಮಾತನ್ನ ನಡೆಸಿದ್ರೆ ಇಷ್ಟು ದೂರದ ಕೆಟ್ಟ ಪರಿಣಾಮ ಆಗ್ತಾ ಇರ್ಲಿಲ್ಲ. ಈಗ ಈ ಮೂರ್ಖ ನನ್ನ ಮಾತನ್ನ ಕೇಳಲ್ಲ. ಅಂತಃಪುರಕ್ಕೆ ಹೋಗಿ ಮಹಾರಾಣಿಯನ್ನ ಬರ ಹೇಳು, ನೀನೇ ಕರ್ಕೊಂಡ್ ಬಾ. ಅವಳ ಮಾತನ್ನಾದ್ರೂ ಈ ಮೊಂಡ ಕೇಳ್ತಾನ ನೋಡೋಣ.
ಅವಳಿಗೆ ಅವನನ್ನ ಶಿಕ್ಷಿಸುವ ನಿಯಂತ್ರಿಸುವ ಶಕ್ತಿಯುಂಟು. ಯಾಕಂದ್ರೆ ಅವಳು ತಾಯಿ. ತಂದೆ ಮಾತನ್ನ ಧಿಕ್ಕರಿಸಿದ್ರು ಕೂಡ ತಾಯಿಯ ಮಾತನ್ನಾದ್ರೂ ಕೇಳ್ತಾನ ನೋಡೋಣ. ಸಭೆಯಲ್ಲಿ ಚಲನ ಉಂಟಾಯಿತು. ಇದೊಂದು ಅಪೂರ್ವವಾದ ಸಂದರ್ಭ. ರಾಣಿಯೇ ಸಭೆಗೆ ಬರೋದು ಅಂದ್ರೆ ಸಾಮಾನ್ಯವಾದ ವಿಚಾರ ಆಗಿರ್ಲಿಲ್ಲ. ಆದ್ರೆ ಎಲ್ರಿಗೂ ಯುದ್ಧ ನಿಲ್ಲದ್ ಮಾತ್ರ ಬೇಕಾಗಿತ್ತು. ಅವಳ ಶಕ್ತಿ ಎಷ್ಟಿದ್ಯೋ ನೋಡೋಣ. ಎಲ್ರೂ ಕಾಯ್ತಾ ಇದ್ರೆ ಕೆಲವರು ಮಾತಾಡ್ತಾ ಇದ್ದಾರೆ. ಶ್ರೀ ಕೃಷ್ಣನೇ ಮಾತನಾಡಿ ಅವನ ಮಾತನ್ನ ಮೀರಿದ್ಮೇಲೆ ಇನ್ನು ರಾಣಿ ಮಾತನ್ನ ಕೇಳ್ತಾನ. ವಿದುರ 4 ಜನ ಸಹಚರರೊಡನೆ ಅಂತಃಪುರಕ್ಕೆ ಹೋಗ್ತಾ ಇದ್ದಾನೆ. ಗಾಂಧಾರಿಯನ್ನ ಕರೆತರಲು ವಿದುರನ ಚಲನೆಯಿಂದ ಅವನು ಬರ್ತಾ ಇದ್ದಾನೆ ಅನ್ನೋದನ್ನ ಗ್ರಹಿಸಿದಂತಹ ಗಾಂಧಾರಿ, ಬಂದೆಯ ವಿದುರ, ಶ್ರೀಕೃಷ್ಣ ಬಂದಿದ್ದಾನಂತೆ. ನಮ್ಮ ಅರಮನೆಯ ಆತಿಥ್ಯ ಅವನಿಗೆ ಬೇಡವಾಯ್ತಾ? ಎಲ್ಲಿದ್ದಾನೆ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದಾನೆ ಅಂತ ಮಹಾಮಾತೆ ವಿದುರನ ಹತ್ರ ಕೇಳ್ತಾ ಇದ್ರೆ, ವಿದುರ ಹೇಳ್ತಾ ಇದ್ದಾನೆ, ಮಹಾಮಾತೆ ಅಂತ ಎಲ್ಲ ವಿಚಾರವನ್ನ ವಿವರಿಸಿ ಹೇಳ್ದ ಗಾಂಧಾರಿಗೆ. ಈಗ ನಮ್ಮ ಲೋಕ ಕುರುಕುಲ ನಿನ್ನ ಸಂತಾನ ಉಳಿಬೇಕಾದ್ರೆ ಕೃಷ್ಣ ಸೂಚನೆ ಕಾರ್ಯಗತವಾಗ ಬೇಕಾದಂತಹ ಕಾಲ ಬರ್ತಾ ಇದೆ. ಶಾಂತಿ ಪ್ರಸ್ತಾಪವನ್ನ ತಿರಸ್ಕರಿಸಿ ನಿನ್ನ ಮಗ ಎದ್ದು ಹೊರಟೋದ. ಅವನನ್ನ ಕರೆಸಿ ನೀನೇ ಬುದ್ಧಿ ಹೇಳ್ಬೇಕಂತೆ. ನಿನ್ನ ಮಾತನ್ನ ಪಾಲಿಸಿದ್ರೆ ಲೋಕ ಉಳಿಯುತ್ತೆ. ಹಾಗಾಗಿ ನಾವೆಲ್ಲರೂ ನಿನ್ನ ಅವಲಂಬಿಸಿದ್ದೇನೆಮ್ಮ, ನೀನೇ ಏನಾದ್ರೂ ಮಾಡು. ಗಾಂಧಾರಿಗೆ ಎಲ್ಲ ವಿಚಾರವನ್ನ ವಿದುರ ತಿಳಿಸ್ತಾನೆ. ಈಗ ಗಾಂಧಾರಿ ಬರ್ತಕ್ಕಂತ ಸಮಯ. ಕೃಷ್ಣ ಮಾತಾಡ್ತಾ ಇದ್ದಾನೆ, ಮಹಾಮಾತೆ ಗಾಂಧಾರಿ ಬಂದೆಯಾ, ಬಾಮ್ಮ. ನೋಡು, ನನಗೆ ಕುಂತಿ ಹೇಗೋ ಹಾಗೆ ನೀನು ಕೂಡ ಬಾಂಧವ್ಯ ವರ್ತುಲದಲ್ಲಿ ಸಂಬಂಧದಲ್ಲಿ ನೀನು ನನಗೆ ಅತ್ತೆನೆ ಆಗ್ಬೇಕು. ನಾನಿಲ್ಲಿ ಬಂದಿದ್ದು ದ್ವೇಷದ ರಾಜಕಾರಣ ಮಾಡಕ್ಕಲ್ಲಮ್ಮ, ಅನರ್ಥಕರವಾಗ್ತಾ ಇರ್ತಕ್ಕಂಥ ಯುದ್ಧವನ್ನ ತಡಿಲಿಕ್ಕೆ, ನಿನ್ನ ಕುಲವನ್ನ ಉಳಿಸ್ಲಿಕ್ಕೆ ಬಂದಿದ್ದೀನಿ. ನಿನ್ನ ಪುತ್ರನಿಗೆ ಯುದ್ಧ ಬೇಕು, ಪಾಂಡವ ದ್ವೇಷ ಬೇಕು. ಆದ್ರೆ ಇಲ್ಲಿರೋರು ಯಾರಿಗೂ ಬೇಡ. ಇಲ್ಲಿರೋರೆಲ್ಲ ಹೇಳ್ತಾ ಇರೋದು ಪಾಂಡವ ದ್ವೇಷ ಬಿಟ್ಟು ಯುದ್ಧವನ್ನ ಬಿಟ್ಬಿಡು, ಸಾಮರಸ್ಯದಿಂದ ಬದುಕು ಅಂತ. ಯುದ್ಧದಿಂದ ಯಾರಿಗೇನೂ ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮರಕ್ಷಣೆಗಾಗಿ, ರಾಷ್ಟ್ರ ರಕ್ಷಣೆಗಾಗಿ ಮಾತ್ರ ಯುದ್ಧ ಮಾಡ್ಬೇಕೇ ಹೊರತು ಆಸ್ತಿಗಾಗಿ ಅಲ್ಲ, ಮಾತ್ಸರ್ಯಕ್ಕಾಗಿ ಅಲ್ಲ, ದಾಯಾದಿ ಕಲಹಕ್ಕಾಗಿ ಅಲ್ಲ. ದೊರೆಯ ಮನಸ್ಸು ಚಂಚಲ ಆಗಿದೆ. ಹಿರಿಯರಾಗಿರ್ತಕ್ಕಂಥ ದ್ರೋಣ, ಭೀಷ್ಮರು ನಿರ್ಣಯವನ್ನ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಸ್ಥಾನದಲ್ಲಿ ಇಲ್ಲ. ಯಾವುದೋ ಮೋಹ, ಅಶಕ್ತಿ. ನಿನ್ನ ಗಂಡನಾಗಿರ್ತಕ್ಕಂಥ ರಾಜ ಅವನು ಕೂಡ ಸ್ತಬ್ಧನಾಗಿದ್ದಾನೆ. ವಿದುರ ಮಾರ್ಗವನ್ನ ಅವನು ಕೇಳಲಿಲ್ಲ. ಅದು ಕೇಳಿದ್ದೆ ಆದ್ರೆ ಇವತ್ತು ಇಷ್ಟೊಂದು ಆಗ್ತಾ ಇರ್ಲಿಲ್ಲ. ಈಗ ಇರೋದು ಎರಡೇ ಆಯ್ಕೆಗಳು ಗಾಂಧಾರಿ. ಒಂದು ಕುಲಕ್ಷಯ, ಲೋಕಕ್ಷಯ, ಸರ್ವನಾಶ. ಎರಡನೇದು ಪಾಂಡವರಿಗೆ ಇನ್ನಾದರೂ ನ್ಯಾಯ ದೊರಕಿಸಿಕೊಟ್ಟು ಅವರ ರಾಜ್ಯ ಭಾಗ ಅವರಿಗೆ ಸೇರ್ಬೇಕು. ನಾನು ಎರಡನೇ ದಾರಿಯನ್ನ ಪ್ರತಿಪಾದಿಸಿದ್ದೇನೆ ಮಾತೆ. ನಿನ್ನ ಪುತ್ರ ಶತಮಂಡ, ಅವನಿಗೆ ನನ್ನ ದಾರಿ ಬೇಡವಂತೆ, ಕುಲಕ್ಷಯ ಆಗೋದಿಲ್ಲ ಅಂತ ನಂಬಿದ್ದಾನೆ. ಪಾಂಡವರಿಗೂ ಕುರುವಂಶಕ್ಕೂ ರಕ್ತ ಸಂಬಂಧವೇ ಇಲ್ಲ ಅಂತ ಹೇಳ್ದ. ಹಿಂದೆ ರಾಜ್ಯ ಭಾಗ ಕೊಟ್ಟಿದ್ದೇ ತಪ್ಪು ಅಂತ ಹೇಳ್ದ. ಅವರಿಗೆ ಕ್ಷತ್ರಿಯರಾಗಿಯೇ ಬಾಳಿ ಬದುಕಬೇಕೆಂಬ ಆಸೆ ಇದೆ ಪಾಂಡವರಿಗೆ. ಅರಣ್ಯವಾಸ, ಭಿಕ್ಷಾಚರ್ಯ, ಪರರ ಊಳಿಗ, ಇದೆಲ್ಲ ಕ್ಷತ್ರಿಯರು ಮಾಡೋ ಕೆಲ್ಸನ? ಜೂಜಿನಲ್ಲಿ ನಿನ್ನ ಪುತ್ರನೇ ಸೋತಿದ್ರು ಈ ನಿಬಂಧನೆಯನ್ನು ಅನುಸರಿಸ್ಬಿಡ್ತಿದ್ನ? ಅವನ್ ಯಾವತ್ತೂ ರಾಜ್ಯ ಕೇಳಕ್ ಬರ್ತಾ ಇರ್ಲಿಲ್ವಾ? ಬೇಕಾ ಇಷ್ಟೊಂದು ಮೋಸ, ಕಪಟ, ಅನ್ಯಾಯ? ನ್ಯಾಯವು ಧರ್ಮದ ಅಧೀನವೇ ಹೊರತು ಮನುಷ್ಯನ ಆಟಕ್ಕೆ ಆಡಿಸೋ ಗೊಂಬೆ ಅಲ್ಲ ಅದು. ಪಾಂಡವರು ಎಂತವರು ಅಂತ ಲೋಕಕ್ಕೆ ಗೊತ್ತಿದೆ. ದೈವಾಂಶ ಸಂಭೂತರು, ದೈವಾನುಗ್ರಹ ಪಾತ್ರರು, ಇಂದ್ರಿಯ ನಿಗ್ರಹ ಉಳ್ಳವರು, ಸತ್ಯಸಂತರು. ಜೂಜಿನ ನಿಯಮವನ್ನ ಪಾಲಿಸಿ
ಇವತ್ತು ಬಂದಿದ್ದವರು. ಹಾಗಾಗಿ ಎಲ್ಲರೂ ಸೋತು ಕಡೆಯ ಬಾರಿ ನಿನ್ನನ್ನ ಕರೆಸಿದ್ದೀವಿಲ್ಲಿ. ನೀನೇ ನಿಮ್ಮ ಕುಲವನ್ನ ಉಳಿಸ್ಕೋ. ಗಾಂಧಾರಿ ಕೃಷ್ಣನ ನುಡಿಗಳನ್ನ ಕೇಳಿ, ಅಯ್ಯೋ ಹಾಳು ಮಗನೇ, ಎಂದಿನಿಂದಲೂ ಕೇಡಿಗರ ಮಾತನ್ನ ಕೇಳಿ ನಿನಗೆ ಈ ಸ್ಥಿತಿ ಬಂದ್ಬಿಡ್ತಾ? ಎಲ್ಲಿರುವೆ, ಹತ್ತಿರ ಬಾ ದುರ್ಯೋಧನ ಅಂತ ಗಾಂಧಾರಿ ಕರಿತಾ ಇದ್ದಾಳೆ ಮಗನೆಯನ್ನು. ಆಗ ವಿದುರ ಹೇಳ್ತಾ ಇದ್ದಾನೆ, ಇನ್ನೆಲ್ಲಿ ನಿನ್ನ ಮಗ? ಸಭೆಯಿಂದ ಓಡಿ ಹೋದ. ಆಗ ಹೇಳ್ತಾ ಇದ್ದಾಳೆ ಗಾಂಧಾರಿ, ಆ ಶಕುನಿಯನ್ನಾದರೂ ಹತ್ತಿರ ಬರ ಹೇಳು. ಅವನು ಅವನ ಜೊತೆ ಪರಾರಿಯಾದ ಕರ್ಣ ಕೂಡ. ಅವರನ್ನೆಲ್ಲ ಈ ಕ್ಷಣದಲ್ಲಿ ನನ್ನ ಮುಂದೆ ಕರೆಸು ಬೇಗನೆ. ಗಾಂಧಾರಿ ಯಾವಾಗ ಎಲ್ಲರನ್ನ ಮತ್ತೆ ನನ್ನ ಮುಂದೆ ಕರೆಸಿ ಅಂದ್ಲೋ, ಹೋಗಿ ಭಟರು ಅವರನ್ನೆಲ್ಲ ಬರೆ ಹೇಳ್ತಾ ಇದ್ದಾರೆ. ಆಗ ದುರ್ಯೋಧನ ಅನ್ಕೊಂತಾನೆ, ಈ ಗೊಲ್ಲ ಯಾವ ತಂತ್ರವನ್ನ ಬಿಡೋದಿಲ್ಲ. ಬಲಾತ್ಕಾರವಾಗಿ ಸಭೆಯಲ್ಲಿ ನನ್ಗೆ ಅವಮಾನ ಮಾಡಬೇಕು ಅಂತ ಬಂದಿದ್ದಾನೆ, ಹೇಗಾದ್ರೂ ಮಾಡಿ ಕಾರ್ಯ ಸಾಧನೆ ಮಾಡ್ಕೋಬೇಕು ಅಂತ ಬಂದಿದ್ದಾನೆ ಅಂತ ಕೋಪ ಬಂತು. ಪಕ್ಕದಲ್ಲಿ ಇರುವಂತ ಹೇಳ್ತಾ ಇದ್ದಾನೆ ಶಕುನಿಗೆ, ಮಾಮ, ನಾನು ಹೆಂಗಸರ ಮಾತು ಕೇಳೋನಾಗ್ಬೇಕಾ? ನಾನು ಹೇಳಿನ ನನಗೆ ಗೌರವ ಅಭಿಮಾನ ಇಲ್ವಾ? ಎಲ್ರು ಯಾಕೆ ನನ್ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ? ಈ ಪಾಂಡವರು ಅಧಿಕಾರ ಬಾಹಿರರು ಅಂತ ಯಾಕೆ ಯಾರು ಹೇಳ್ತಾ ಇಲ್ಲ? ಶಕುನಿ ಹೇಳ್ತಾ ಇದ್ದಾನೆ, ವತ್ಸ, ಆರಂಭದಿಂದಲೇ ಇಲ್ಲಿ ತಪ್ಪು ಹೆಜ್ಜೆಗಳನ್ನಿಟ್ಟಾಗೋಗಿದೆ ಕಣೋ. ನಿನ್ನ ತಂದೆ ಭೀಷ್ಮನ ಮಾತಿಗೆ ಮಣಿದು ಕಾಡಿಂದ ಬಂದವರಿಗೆ ಸ್ವಾಗತ ಕೋರಿ ಜಾಗ ಕೊಟ್ಟಿದ್ದೇ ತಪ್ಪು. ಪಾಂಡವ ಸಂತಾನ ಅಂತ ನಂಬಿಕೊಂಡು ಅವ್ರ ಮೇಲೆ ಪ್ರಚಾರ ಮಾಡಿದ್ದೇ ತಪ್ಪು. ಗುರು ದ್ರೋಣರ ಶಿಷ್ಯತ್ವದಲ್ಲಿ ಸಮಾನಾಧಿಕಾರ ಕೊಟ್ಟಿದ್ದೇ ತಪ್ಪು. ಸಮಸ್ತ ಕೌರವ ರಾಜಕ್ಕೂ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಿ ತಪ್ಪು. ನಿನ್ನನ್ನ ಶಾಶ್ವತವಾಗಿ ಹೊರಗಡೆ ಇಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ, ಇದು ದೊಡ್ಡ ತಪ್ಪು. ದ್ರೋಣ ಅರ್ಜುನನನ್ನ ಹೆಚ್ಚಾಗಿ ಪ್ರೀತಿಸ್ತಾ, ಮಗನಿಗಿಂತ ಹೆಚ್ಚಾಗಿ ಪಾಂಡವರಿಗೆ ಎಲ್ಲ ಕಳ್ಸ್ಕೊಟ್ಬಿಟ್ಟ. ಕಾರಣ, ನಿಮ್ಮನ್ನ ಮುಗಿಸ್ಬೇಕು ಅನ್ನೋ ತಂತ್ರ. ಅವನನ್ನ ಕೆಲಸದಿಂದ ವಜಾ ಮಾಡಿದ್ದು 4ನೇ ತಪ್ಪು. ನಿನ್ನ ಶತ್ರುಗಳು ಪಾಂಚಾಲಿಯ ಕೈ ಹಿಡಿದು ಊರಿಗೆ ಬಂದಾಗ ಮತ್ತೆ ಸ್ವಾಗತಿಸಿದ್ದು 5ನೇ ತಪ್ಪು. ಅಧರ್ಮ ರಾಜ್ಯವನ್ನ ಅವರು ಕೊಟ್ಟಿದ್ದು 6ನೇ ತಪ್ಪು. ಖಾಂಡವ ಪ್ರಸ್ಥವನ್ನ ಇಂದ್ರಪ್ರಸ್ಥ ಮಾಡಕ್ ಬಿಟ್ಟಿದ್ದು 7ನೇ ತಪ್ಪು. ನಿನ್ನ ಅರಿವಿಗೆ ಬರ್ದಂತೆ ರಾಜಸೂಯ ಯಾಗ ಮಾಡಿ ನಿನ್ನ ತಲೆ ಮೇಲೆ ನೆಟ್ಟಿ ನಿಲ್ಲಕ್ಕೆ ಅವಕಾಶ ಕೊಟ್ಟಿದ್ದು 8ನೇ ತಪ್ಪು. ಜೂಜಿನಲ್ಲಿ ನಿನ್ನ ತಂದೆ ಅವರ ಪ್ರತಿಜ್ಞೆಗಳಿಗೆ ಎದರಿ ಸೋತದ್ದನ್ನೆಲ್ಲ ಕರೆಸಿ ಅವ್ರಿಗೆ ಕೊಟ್ಟಿದ್ದು 9ನೇ ತಪ್ಪು. ಇನ್ನು ಅವ್ರನ್ನ ಇವತ್ತು ನಿಮ್ಮ ಎದುರುಗಡೆ ಬರಕ್ ಬಿಡ್ತಾ ಇರ್ತಕ್ಕಂಥದ್ದು ಇನ್ನೂ ದೊಡ್ಡ ತಪ್ಪು. ಅರ್ಥ ಮಾಡ್ಕೋ. ಕೃಷ್ಣನನ್ನ ಬಂಧಿಸದೆ ಹೊರಗೆ ಹೋಗಲು ಬಿಟ್ರೆ ದೊಡ್ಡ ತಪ್ಪು. ಸರ್ವನಾಶವನ್ನ ಮಾಡದೆ ಬಿಡಲಾರ. ನರಕ, ಮುರ, ಕಾಲನೇವನ, ಜರಾಸಂಧ, ಶಿಶುಪಾಲ, ಕಂಸರ ಗತಿ ನಿನ್ಗಾಗತ್ತೆ, ಇದರಲ್ಲಿ ಸಂಶಯ ಬೇಡ. ನಮಗಿರ್ತಕ್ಕಂತ ಒಂದೇ ಒಂದು ಉಪಾಯ, ಕೃಷ್ಣ ಬಂಧನ. ಶಕುನಿ ಮತ್ತಷ್ಟು ರೋಷವನ್ನ, ದ್ವೇಷವನ್ನ ದುರ್ಯೋಧನನ ತಲೆಯಲ್ಲಿ ತುಂಬುದ. ಈ ಉಪದೇಶ ದುರ್ಯೋಧನನ ಮನಸ್ಸಿಗೆ ಚೆನ್ನಾಗಿ ನಾಡ್ತು. ದುಶ್ಯಾಸನಿಗೆ ಹೇಳ್ತಾ ಇದ್ದಾನೆ, ದುಶ್ಯಾಸನ, ಇದೇ ಸರಿ, ಬೇರೆ ದಾರಿ ಇಲ್ಲ. ಒಳ್ಳೆಯ ಗಟ್ಟಿ ಮುಟ್ಟಾದ ಹಗ್ಗವನ್ನ ಸರಿ ಮಾಡು. ಸಭೆಗೆ ನಾವು ಹೋಗೋ ನಾಟಕ ಮಾಡೋಣ. ನಮ್ಮ ಹಿಂದೆ ಬಲಿಷ್ಠರಾದ ಜಟ್ಟಿಗಳು 4 ಸಾದಾ ಉಡುಪಿನಲ್ಲಿ ನಮ್ಮ ಅಂಗರಕ್ಷಕರಂತೆ ಬರಲಿ. ಅವರ ಕೈಲಿ ಯಾವ ಪ್ರಕಟ ಆಯುಧವೂ ಇರೋದು ಬೇಡ. ಅರಮನೆಯ ಹೊರಗೆ ವೇಗಶಾಲಿ ಕುದುರೆಗಳು ಎಳೆಯುವಂತೆ ಒಂದು ರಥವನ್ನ ಸಿದ್ಧಪಡಿಸಿ ಸರಕ್ಕನೆ ಈ ಕೃಷ್ಣನನ್ನ ಕಟ್ಟಿ ಹೊರಗೆಳೆದು ಹೋಗಿ ರಥದಲ್ಲಿ ಹಾಕಿ ನಾವು ಈಗಾಗಲೇ ಗುರುತಿಸಿರುವ ರಹಸ್ಯ ಸ್ಥಳಕ್ಕೆ ಹೋಗಿ ಅವನನ್ನ ಬಂದಿ ಮಾಡಲಿ. ಯಾರಿಗೂ ತಿಳಿದಿರದಂತೆ ಕಾವಲು ಭದ್ರವಾಗಿರಲಿ. ಅನ್ನ ಆಹಾರವಿಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಕಾಲುಗಳಿಗೆ ಹಗ್ಗ ಬಿಗಿದು ಕತ್ತಲೆಯಲ್ಲಿಟ್ಟರೆ
ಪಾಂಡವರು ದಾರಿಗೆ ಬರ್ತಾರೆ, ಅದೇ ಸರಿ. ಆಮೇಲೆ ಆಗಾಗ ಇವನ ಬಂಧಿತ ಸ್ಥಳವನ್ನ ಬದಲಿಸ್ತಾ ಇರೋಣ. ಕೃಷ್ಣನ ಆಟ ನಡೆಯೋದಿಲ್ಲ. ಬಲದೇವನಾದಂತಹ ನನ್ನ ಗುರು ಇದ್ದಾನೆ, ಯಾದವರು ಪ್ರಬಲವಲ್ಲ. ನಮ್ಮ ಸೇನೆ ಅವರ ಊರಿನ ಮೇಲೆ ಕಣ್ಣಿಟ್ಟಿರ್ಲಿ. ದುಶ್ಯಾಸನನಿಗೆ ಒಂದು ಕ್ಷಣ ಭಯ ಆಯ್ತು ಕೃಷ್ಣನನ್ನ ಬಂದಿ ಮಾಡೋದು ಅಂದ್ರೆ. ಆದ್ರೂ ಅಣ್ಣನ ಮಾತಿಗೆ ಒಪ್ಪಿ ಸುಲಭವಾಗಿ ಅವನನ್ನ ಕಟ್ಟಲು ಸಭೆ ಬಿಡುವುದೇ ಅಂತಕ್ಕಂಥ ಸಂದೇಹವನ್ನ ಕೇಳ್ದ. ಏನ್ ಮಾಡ್ತಾರೆ? ನಾವು ಮಾಡಿದಕ್ಕೆ ಅವರು ಒಪ್ಲೇಬೇಕು. ಶಕುನಿ ವ್ಯಂಗ್ಯವಾಗಿ ನಕ್ಕಿ ಹೇಳ್ತಾನೆ, ಏನದು ಮಾಮಾ ಅಂತ ದುರ್ಯೋಧನ ಕೇಳಿದಾಗ ಶಕುನಿ ಹೇಳ್ತಾನೆ, ಅವನು ಮಾಯಾವಿ, ಮಿಸುಕಾಡಿಯಾನು ತಪ್ಪಿಸಿಕೊಂಡು ಓಡ್ತಾನೆ. ಹಾಗಾಗದಂತೆ ಅವನಿಗೆ ಜ್ಞಾನ ತಪ್ಪುವಂತೆ ಒಂದು ಮಂಕು ಬೂದಿಯನ್ನೇ ಹಚ್ಬೇಕು ಅವನ ಮುಖಕ್ಕೆ ಅಂತ ಶಕುನಿ ಮಂತ್ರಿಸಿದ ಬೂದಿಯನ್ನ ಕೊಡ್ತಾನೆ. ಕಟ್ಟುವ ಮುನ್ನ ಅವನ ಮುಖಕ್ಕೆ ಈ ಬೂದಿಯನ್ನ ಎರಚಿ ಆ ನಂತರ ಅವನನ್ನ ಬಂಧಿಸಬೇಕು. ಇದು ಶಾಂಬರ ವಿದ್ಯೆಯನ್ನ ಪ್ರಯೋಗ ಮಾಡಿದಂತಹ ಬೂದಿ. ಈ ಸಲ ಕೃಷ್ಣ ಮಾಯೆ ನಡಿಬಾರ್ದು. ಈ ಕಡೆ ವಿದುರ ಕೃಷ್ಣನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ. ಅದು ಸಾತ್ಯಕಿಗೂ ಕೂಡ ಕೇಳಿಸ್ತು. ಯಾದವ ವೀರರು ಶ್ರೀಕೃಷ್ಣನ ಸುತ್ತ ರಕ್ಷಣೆಯ ಕವಚವಾಗಿ ನಿಂತರು. ಅವರಿಗೆ ಸೂಚನೆ ಸಿಕ್ಕಾಗೋಗಿತ್ತು ಇವರೇನೋ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಕೃಷ್ಣ ಅವರನ್ನೆಲ್ಲ ಕೈ ಬೀಸಿ ಸುಮ್ಮನೆ ಕೂತ್ಕೊಳ್ಳುತ್ತರ ಆಜ್ಞೆ ಕೊಡ್ತಾನೆ. ಶಾಂತನಾಗಿ ಸಾವಧಾನವಾಗಿ ಹೇಳ್ತಾನೆ. ಅಷ್ಟರಲ್ಲೇ ದುರ್ಯೋಧನ ಅವನ ಅನುಯಾಯಿಗಳು ಕೋಪದಿಂದ ಸಭೆಯೊಳಗೆ ಬರ್ತಾರೆ. ಕೃಷ್ಣನ ಮುಖ ನಗುಮುಖದಿಂದ ಶಾಂತವಾಗಿ ಕೂತಿದ್ದಾನೆ. ಶಕುನಿಗೆ ವಿಸ್ಮಯ ಆಯಿತು, ಭಯ ಆಯಿತು. ಏನಿದು? ಸ್ವಲ್ಪವೂ ವಿಚಲಿತರಾಗಿಲ್ಲ. ಏನೋ ಕಾದಿದ್ಯಲ್ಲ ನಮಗೆ. ಬಾಲ ಮುದುಡಿದ ನರಿಯಂತೆ ಹಿಂಬಾಲಿಸ್ತ ಇತ್ತ ಗಾಂಧಾರಿ ದುರ್ಯೋಧನ ಬಂದನ. ಅವನ ಜೊತೆಯವರು ಬಂದ್ರ. ಪುತ್ರ ಹತ್ತಿರ ಬಾ. ದುರ್ಯೋಧನ ಬಂದವನೇ ತಾಯಿಯ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ದ. ಸಭಾಸದರಿಗೆ ಒಂದು ಆಶಾಕರಣ ಮೂಡ್ತು. ತಾಯಿ ಮಾತನ್ನು ಕೇಳಬಹುದೇನೋ ದುರ್ಯೋಧನ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಎಲೇ ಗಾಂಧಾರಿ, ಈ ನಿನ್ನ ಮಗನಿಗೆ ಸಭೆಯ ಶಿಷ್ಟಾಚಾರ ಪಾಲನೆಯಲ್ಲೂ ಆಸಕ್ತಿ ಇಲ್ಲದ ಉದ್ದಂಡನಾಗಿದ್ದಾನೆ. ಅವನ ಸಹವಾಸಿಗಳೆಲ್ಲ ಕೆಟ್ಟವರು, ಧೂರ್ತರು. ಇವನಿಗೆ ಬುದ್ಧಿ ಹೇಳು. ಯುದ್ಧ ನಿಲ್ಲಲಿ, ಶಾಂತಿಯಾಗಲಿ. ಯಜಮಾನರೇ, ಈ ಅನರ್ಥಕ್ಕೆಲ್ಲ ನೀವೇ ಕಾರಣ. ಇವತ್ತು ನೀವು ಮಾತಾಡ್ಬೇಡಿ. ಗಾಂಧಾರಿ ಹೇಳ್ತಾ ಇದ್ದಾಳೆ, ನಿಮ್ಮನ್ನೇ ನಾನು ನಿಂದಿಸ್ಬೇಕು, ಮಕ್ಕಳನ್ನಲ್ಲ. ಶಿಷ್ಟನಲ್ಲದ ಒಬ್ಬ ಬರೀ ಲೋಭದಿಂದ ರಾಜ್ಯ ಆಳ್ತನ? ನಿಮ್ಮ ಪುತ್ರ ಮೋಹ ನಮ್ಮನ್ನೆಲ್ಲ ಇವತ್ತು ಯುದ್ಧ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ನಿಮಗೆ ಅವನ ಎಲ್ಲ ಸಂಚು ಹೊಂಚುಗಳು ಗೊತ್ತಿದ್ರು ಕೂಡ ನೀವೇ ಪ್ರೋತ್ಸಾಹ ಕೊಟ್ರಿ. ಈಗ ಬಲಾತ್ಕಾರವಾಗಿ ಅವನ ತಡೆದ್ರೆ ಏನ್ ಪ್ರಯೋಜನ? ಅವರು ಭಾಗದ ರಾಷ್ಟ್ರವನ್ನ ಪಾಂಡವರಿಗೆ ಕೊಡುವಂತ ಅವತ್ತು ನೀವೇನಾದ್ರೂ ಹೇಳಿದ್ರೆ, ಜೋರು ಮಾಡಿದ್ರೆ, ನಿಮ್ಮ ಅಧಿಕಾರವನ್ನ ಚಲಾಯಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅವನ ಜೊತೆಲಿರ್ತಕ್ಕಂಥವ್ರು ಹಾಗೆ ಇದ್ದಾರೆ, ದುಷ್ಟರು. ಪಾಂಡವರು ನಮ್ಮವರಲ್ವಾ? ಸ್ವಜನರಲ್ಲಿ ಭೇದ ಬೆಳೆಸ್ಬೋದಾ? ನೀವು ಕೂಡ ಹಾಗೆ ಅವ್ರ ಮೇಲೆ ಯಾಕೆ ದ್ವೇಷವನ್ನ ಮಾಡಿದ್ರಿ? ಸಾಮಧಾನಕ್ಕೆ ಬಗ್ಗದವನ ಮೇಲೆ ದಂಡ ಪ್ರಯೋಗ ಮಾಡ್ಬೇಕಿತ್ತು ನೀವು. ಮಗ ಆದ್ರೇನು, ತಪ್ಪು ಮಾಡಿದ್ರೆ ತಪ್ಪು ತಪ್ಪು ಅಲ್ವಾ? ತಾಯಿಯ ಮಾತಿನಿಂದ ದುರ್ಯೋಧನನಿಗೆ ಅಪಮಾನವಾಗಿ ತಲೆ ತಗ್ಗಿಸಿ ನಿಂತ ಅಳುತ್ತಾ ಗಾಂಧಾರಿ ಮುಂದುವರಿಸ್ತಾಳೆ. ದುರ್ಯೋಧನ, ನಿನಗೆ ಹಿತ ಹೇಳ್ತೀನಿ, ಕೇಳಿಸ್ಕೋ. ತಾಯಿ ಕಣೋ ನಾನು, ಶತ್ರು ಅಲ್ಲ ಕಣೋ. ನಿನ್ನ ತಂದೆ ಹೇಳೋ ತರ ಕೇಳು. ಭೀಷ್ಮ ದ್ರೋಣರ ಮಾತಿಗೆ ಬೆಲೆಯನ್ನ ಕೊಡು. ಇಷ್ಟ ಬಂದಂತೆ ರಾಜ್ಯ ಪಡೆಯೋದು, ಪಾಲಿಸೋದು ಆಗದೆ ಇರೋ ಕೆಲ್ಸ. ಯಾರಿಗೆ ತನ್ನ ಮೇಲೆ ಇಂದ್ರಿಯ ನಿಗ್ರಹ ಇರುತ್ತೆ ಅವನು ಮಾತ್ರ ರಾಜನಾಗಬಲ್ಲ, ಗುಣವಂತನಾಗಬೇಲ, ಪ್ರಜೆಗಳನ್ನ ರಕ್ಷಿಸಬಲ್ಲ.
ಕೋಪಿ, ಲೋಭಿ, ಮಾತ್ಸರ್ಯವುಳ್ಳವನು, ಅವಿಧೇಯ, ಗುರು ಹಿರಿಯರ ಮಾತನ್ನ ಕೇಳದೆ ಇರೋನು ನೀನು. ಪಾಂಡವರ ರಾಜ್ಯ ಕೊಟ್ಟು ಬಿಡು, ಅವರೊಡನೆ ವೈರತ್ವ ಬೇಡ, ಮಹಾಪ್ರಾಜ್ಞ ವಿದುರನ ಮಾತಿಗೆ ಬಗ್ಗಿ ನಡೆ, ಯುದ್ಧ ಬೇಡ, ಶಾಂತಿ ಇರಲಿ. ಗಾಂಧಾರಿ ಈ ಮಾತನ್ನ ಹೇಳ್ತಿದ್ರು ಕೂಡ ದುರ್ಯೋಧನ ತಲೆಯನ್ನ ಮೇಲಕ್ಕೆತ್ತಲಿಲ್ಲ, ಒಂದು ಮಾತನ್ನಾಡ್ಲಿಲ್ಲ. ತಾಯಿಯಿಂದ ಅಪಮಾನವನ್ನ ಮಾಡಿಸ್ಬಿಟ್ನಲ್ಲ ಈ ಕಳ್ಳ ಗೊಲ್ಲ ಅಂತ ಅವನ ಮನಸ್ಸೊಳಗಡೆ ಕೊತ ಕೊತ ಅಂತ ಕುದೀತಾ ಇದೆ. ಸ್ಫೋಟಕ್ಕೆ ಕ್ಷಣ ಬರ್ತಾ ಇಲ್ಲ. ಗಾಂಧಾರಿ ಮಾತಾಡ್ತಾ ಇದ್ದಾಳೆ, ಏಕೋ ಮಾತಾಡ್ತಾ ಇಲ್ಲ. ಕೋಪ ಏನು ನನ್ನ ಮೇಲೆ, ಅಸಹನೆ ಏನು ನನ್ನ ಮೇಲೆ. ಇಲ್ಲಿ ನೀನು ಹೇಳಿದ್ದೆಲ್ಲ ನನಗೆ ಗೊತ್ತಿದೆ. ಯುದ್ಧ ಮಾಡಿ ಏನ್ ಕಲ್ಯಾಣ ಆಗಬೇಕು, ಯಾರ ಸುಖ ಇದೆ? ಜಯಿತ್ಯ ಅಂದ್ರೆ ಯುದ್ಧದಲ್ಲಿ ಜಯ ತಗೊಳ್ತೀಯ ಅಂತಕ್ಕಂಥ ನಂಬಿಕೆ ಇದೆಯಾ ನಿನಗೆ? ನಿನ್ನ ತಂದೆ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಟ್ಟಿದ್ದು ಭಯದಿಂದಲೋ ಅಥವಾ ಭೇದದಿಂದಲೋ ಅಲ್ಲ, ಧರ್ಮದಿಂದ. ಈಗಲೂ ಆ ಭಾಗವನ್ನ ಅವರಿಗೆ ಕೊಟ್ಟು ಬಿಡು, ಇನ್ನರ್ಧವಾದ್ರೂ ನಿನ್ಗೆ ಉಳಿಯುತ್ತೆ. ಯುದ್ಧವಾದ್ರೆ ನಿನಗೆ ಸೂಜಿ ಮೊನೆಯಷ್ಟು ಭೂಮಿ ಕೂಡ ಸಿಗಲ್ಲ ಕಣೋ ಮೂಢ. ನಿನಗೆ ಸ್ವಲ್ಪವೂ ವ್ಯವಹಾರ ಪ್ರಜ್ಞೆ ಇಲ್ಲ. ಭೀಷ್ಮ ದ್ರೋಣರು ನಿನ್ನತ್ತ ನಿಂತರೂ ಪಾಂಡವರ ಜೊತೆ ಮನಸ್ಸಿಟ್ಟು ಯುದ್ಧ ಮಾಡ್ತಾರೆ ಅನ್ಕೊಂಡಿದ್ಯಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ರಾಜರ ಪಿಂಡ ತಿಂದ ಭಯಕ್ಕೆ ನಿನ್ನತ್ತ ನಿಂತು ಸಾಯ್ತಾರೆ ಹೊರತು ಅವರು ಯಾವತ್ತೂ ನಿನ್ಗೆ ಜಯ ತಂದು ಕೊಡಲ್ಲ. ಯುಧಿಷ್ಠಿರನ ದೃಷ್ಟಿಯನ್ನ, ಅಲ್ಲಿ ತಪಸ್ವಿಯ ಯೋಗ ಕೋಪವನ್ನ ಯಾರು ಎದುರಿಸಕ್ಕಾಗಲ್ಲ. ಗಾಂಧಾರಿ ಮಾತಾಡ್ತಾ ಇರ್ಬೇಕಾದ್ರೇನೆ ದುರ್ಯೋಧನ ಭಟರು ಶ್ರೀಕೃಷ್ಣನ ಹತ್ರ ಓಡೋಡಿ ಬರ್ತಾ ಇದ್ದಾರೆ. ಸಮಯವನ್ನ ಹೊಂಚು ಹಾಕಿ ಕೂತಿದ್ರು. ಸಭೆಯೆಲ್ಲ ಅವಳ ಮಾತಿನ ಕಡೆಗೆ ಗೊತ್ತಿತ್ತು. ಯಾರಿಗೂ ಕೂಡ ಬೇರೆಡೆ ಗಮನ ಇರ್ಲಿಲ್ಲ. ಇದೇ ಸಮಯವನ್ನ ಸಾಧಿಸ್ತಕ್ಕಂತ ಭಟರು ಶ್ರೀಕೃಷ್ಣನ ಹತ್ರ ಓಡೋಡಿ ಬರ್ತಾ ಇದ್ರೆ ಸಾತ್ಯಕಿ ಇದನ್ನ ಗಮನಿಸ್ತಾನೆ, ಎದ್ದು ನಿಲ್ತಾನೆ. ಕೃತವರ್ಮ ಕೂಡ ಎದ್ದು ನಿಲ್ತಾನೆ. ಅಷ್ಟ್ರಲ್ಲಿ ಯಾರೋ ಹೇಳ್ತಾ ಇದ್ದಾರೆ, ಮಹಾರಾಜ ನಿನ್ನ ಮಗ ಏನ್ ಮಾಡಕ್ ಹೊರಟಿದ್ದಾನೆ ಗೊತ್ತಾ? ಶ್ರೀಕೃಷ್ಣನನ್ನ ಬಂಧಿಸ್ತಾ ಇದ್ದಾನೆ, ಇಗೋ ಭಟರು ಬರ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತೇ ಕುಲಕ್ಷಯ ಆಗ್ಬೋದು. ಏನಂತ ಅನ್ಕೊಂಡಿದ್ದೀರಾ ಕೃಷ್ಣನನ್ನ? ಮಹಾಮಾತ್ಯರೇ, ನಿಮ್ಗೂ ಅರ್ಥ ಆಗ್ತಾ ಇಲ್ವಾ? ಶ್ರೀಕೃಷ್ಣ ವಾಸುದೇವನಿಗೆ ಆತ್ಮರಕ್ಷಣೆಯ ರೀತಿ ಗೊತ್ತು. ಹಾಗಂದ ತಕ್ಷಣ ವಿದುರ ಮೇಲೆದ್ದ, ಮಹಾರಾಜ ಧರ್ಮ ಅಕ್ರಮ ಮೇರೆ ಮೀರ್ತಾ ಇದೆ. ಶ್ರೀಕೃಷ್ಣನ ಮಹಿಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ. ಅವನು ಪರಾಕ್ರಮಿ, ಅತಿ ಮಾನುಷ. ಏನ್ ಹೇಳಿದ್ರು ಕೂಡ ಧೃತರಾಷ್ಟ್ರ ಬಾಯನ್ನ ಬಿಡ್ತಾ ಇಲ್ಲ. ಭೀಷ್ಮ ದ್ರೋಣರು ಈ ದೃಶ್ಯವನ್ನ ನೋಡಿ ತಲೆ ತಗ್ಗಿಸಿ ಕೂತ್ಕೊಂಡಿದ್ದಾರೆ. ಕೃಷ್ಣ ಮಾತಾಡ್ತಾ ಇದ್ದಾನೆ, ಮಹಾರಾಜ ನೀವು ಅಧ್ಯಕ್ಷರಾದ ಈ ಸಭೆಯಲ್ಲಿ ನೀತಿ ನಿಯಮಗಳು ಇಲ್ಲ. ಎಲ್ಲ ಗಾಳಿಗೆ ತೂರಿದ್ದು ದುಷ್ಟರದ್ದೇ ಪ್ರಾಬಲ್ಯ. ನಾನೇನು ಮಾಡ್ತೇನೆ ಎಲ್ರೂ ನೋಡ್ತಾ ಇರಿ ಅಂತ ಕೃಷ್ಣ ಎಚ್ಚರಿಕೆಯ ನುಡಿಯನ್ನ ಹೇಳ್ದ. ಧೃತರಾಷ್ಟ್ರ ಮಗನನ್ನ ಒಳಗೆ ಎಳೆತರುವಂತೆ ಆಜ್ಞಾಪಿಸ್ತಾನೆ. ಆದ್ರೆ ದುರ್ಯೋಧನನ ಅನುಚರರು ಅದನ್ನ ಮಾಡ್ಲಿಲ್ಲ. ವಿದುರ ನಿಂದಿಸ್ತಾ ಇದ್ದಾನೆ ದುರ್ಯೋಧನನ, ಎಲ್ಲೋ ಪಾಪಿ, ಕರುಣಾ ಶೂನ್ಯ ಪಶುವೆ, ಇಂಥ ಹೇಸಿಗೆ ಎತ್ತಕ್ಕೆ ನಾಚಿಕೆ ಆಗ್ತಾ ಇಲ್ವಾ ನಿನಗೆ? ಪಾಪಿಗಳ ಪರಿವಾರದೊಡನೆ ಏನ್ ಮಾಡಕ್ ಹೊರಟ ಇದ್ಯಾ? ಕೃಷ್ಣನನ್ನ ಯಾರ್ ಕಟ್ ಹಾಕ್ಬೋದು ಅನ್ಕೊಂಡಿದ್ಯಾ? ಭಟರು ಕೃಷ್ಣನತ್ತ ಧಾವಿಸಿದಾಗ ಕೃಷ್ಣ ಮೇಲೆದ್ದು ನಿಂತ. ದುರ್ಯೋಧನ ಅವಕ್ಕಾಗಿ ನಿಂತಲ್ಲೇ ನಿಂತ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಇಲ್ಲಿ ಒಬ್ಬನೇ ಇದ್ದೀನಿ ಅಂತ ಭ್ರಮಿಸ್ತಿ ನನ್ನನ್ನು ಕಟ್ಟಾಕ್ಬೇಕು ಅಂತ ನೋಡ್ತಾ ಇದ್ಯಾ? ನಾನು ಅನೇಕ ರೂಪಿ, ಅನಂತ ವ್ಯಾಪ್ತಿಯ ಅವ್ಯಕ್ತ ಪುರುಷ. ನೋಡು, ನನ್ನಲ್ಲೇ ಪಾಂಡವರು, ಯಾದವರು, ಕುರುಗಳು, ಆದಿತ್ಯ ರುದ್ರವಸುಗಳು, ಯಕ್ಷ ಗಂಧರ್ವರು, ಸಪ್ತ ಲೋಕಗಳು ಇವೆ. ಹೇಗೆ ಕಟ್ಟುವೆಯೋ ಕಟ್ಟು ಬಾ ಎನ್ನುತ್ತಾ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣ ವಿಶ್ವರೂಪವನ್ನ ತಾಳ್ಬಿಟ್ಟ, ವಿಶ್ವರೂಪವನ್ನ ತೋರ್ದ.
ಸಾವಿರ ಸಿಂಹಗಳ ಘರ್ಜನೆಯನ್ನ ಮಾಡ್ದ. ಯಾವಾಗ ಕೋಟಿ ಸೂರ್ಯರ ಸಭೆ, ಆ ಒಂದು ಪ್ರಭೆ ಸಭೆಯಲ್ಲಿ ಮೂಡ್ತೋ, ಅಲ್ಲಿರ್ತಕ್ಕಂತ ಎಲ್ಲರ ಕಣ್ಣು ಮುಚ್ಚೋಯ್ತು. ಏನನ್ನು ನೋಡಕ್ಕಾಗ್ಲಿಲ್ಲ ಯಾರ್ಗೂನು. ನಾನಿಲ್ಲಿ ಒಬ್ಬನೇ ಇದ್ದೀನಿ ಅಂತ ಅನ್ಕೊಂಡಿದ್ಯಾ ಅನ್ನೋ ಕೃಷ್ಣನ ಮಾತು ಭೀಷ್ಮನಿಗೆ ಅರ್ಥ ಆಯ್ತು. ವಿದುರನಿಗೆ ಚೆನ್ನಾಗಿ ಅರ್ಥ ಆಯ್ತು. ಭಕ್ತಿಯಿಂದ ವಿದುರ ಏಕಮೇವ ದ್ವಿತೀಯಂ ಶ್ರುತಿಯ ಅನ್ನೋ ಅರ್ಥದಲ್ಲಿ ಕಣ್ಣನ್ನ ಮುಚ್ಚಿ ಕೈಯನ್ನ ಜೋಡಿಸಿ ನಿಂತ. ವಿದುರನ ಮನಕ್ಕೆ ಆ ಒಂದು ಅನ್ನೋ ಶಬ್ದ ಎಲ್ಲ ಇದೆ ಅನ್ನೋದು ಅರ್ಥ ಆಯ್ತು. ಎಲ್ಲವೂ ಅವನಲ್ಲಿಯೇ, ಎಲ್ಲರೂ ಅವನಲ್ಲಿಯೇ. ಅನಂತನ ಕಲ್ಪನೆ ಪರಮಾರ್ಥ ಪ್ರತ್ಯಕ್ಷ ಆಯ್ತು, ಗೋಚಾರ ಆಯ್ತು. ಕೃಷ್ಣ ಅದನ್ನ ಈಗ ಮಾಡಿ ತೋರಿಸ್ತಾ ಇದ್ದಾನೆ ಅನ್ನೋದು ಅರಿವಿಗೆ ಬಂತು. ಈ ಅದ್ಭುತವನ್ನ ಸಭೆಯಲ್ಲಿರ್ತಕ್ಕಂತ ಯಾರಿಗೂ ನೋಡಕ್ಕಾಗ್ಲಿಲ್ಲ. ಕೃಷ್ಣನ ವಿಶ್ವರೂಪ ದರ್ಶನವನ್ನ ಆ ಕ್ಷಣದಲ್ಲಿ ನೋಡಿದವರು ಭೀಷ್ಮ, ದ್ರೋಣ, ವಿದುರ, ಸಂಜಯ ಮಾತ್ರ. ಎಲ್ಲರೂ ಮೂರ್ಛೆ ಹೋದ್ರು. ಋಷಿಮನಿಗಳು ಕೂಡ ಈ ದೃಶ್ಯವನ್ನ ಕಂಡು ಆನಂದಿಸಿದ್ರು. ಅಷ್ಟೇ ಅಲ್ಲ, ಇಡೀ ಸಭೆ ಕೃಷ್ಣಮಯವಾಗೋಯ್ತು. ಎಲ್ಲರೂ ಕೃಷ್ಣ ನಾಮವನ್ನ ಹಾಡಕ್ಕೆ ಶುರು ಮಾಡಿದ್ರು. ಕಟ್ಟಿ ಹಾಕಕ್ಕೆ ಬಂದವರು ಒಬ್ಬರನ್ನೊಬ್ಬರು ಪರಸ್ಪರ ಕಟ್ಟಾಕೊಂಡ್ಬಿಟ್ರು. ಸಭೆಯೇ ಬಿಗಿಕಟ್ಟಿನಲ್ಲಿ ಬಿಗಿದು ನಿಂತೋಯ್ತು. ಧೃತರಾಷ್ಟ್ರನಿಗೆ ಹಳೆಯ ನೆನಪಾಗಿ ಅವನೂ ಕೂಡ ಕೃಷ್ಣ ನಾಮಸ್ಮರಣೆಯನ್ನ ಮಾಡಕ್ಕೆ ಶುರು ಮಾಡ್ದ. ಧೃತರಾಷ್ಟ್ರನ ಮೇಲೆ ಕನಿಕರ ಬಂದು ಕೃಷ್ಣ ಒಂದು ಕ್ಷಣ ಅವನಿಗೆ ಕಣ್ಣನ್ನ ಕೊಡ್ತಾನೆ. ಆ ಕ್ಷಣದಲ್ಲಿ ನೇತ್ರದಾನವನ್ನ ಮಾಡ್ದ. ಕುರುಡರಿಗೂ ಕಣ್ಣು ತೆರೆಸುವ ದೃಶ್ಯ ವಿಶ್ವರೂಪ ದರ್ಶನ. ಅಂದು ಮಹದಾಶ್ಚರ್ಯ. ಅಲ್ಲಿ ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು. ಪುಂಡರೀಕಾಕ್ಷ, ಜಗತ್ತಿಗೆ ಹಿತಕಾರಿ, ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ. ಪ್ರಸನ್ನನಾಗು, ನನ್ನನ್ನ ಮತ್ತೆ ಕುರುಡು ಮಾಡು, ನನ್ನನ್ನ ಕಣ್ಣು ಕೊಡಬೇಡ. ನನ್ಗೆ ನಿನ್ನನ್ನು ನೋಡ್ತಕ್ಕಂತ ಶಕ್ತಿ ಇಲ್ಲ, ಯೋಗ್ಯತೆ ಇಲ್ಲ. ನಿನ್ನನ್ನ ಕಂಡ ಮೇಲೆ ಜಗತ್ತಿನ ಯಾವ ಪ್ರಾಣಿಯನ್ನಾಗಲಿ, ಯಾವ ಮನುಷ್ಯನನ್ನಾಗಲಿ, ಯಾವ ಪಶು ಜಂತುವನ್ನಾಗಲಿ ನನ್ನ ಕಣ್ಣ ನೋಡಬಾರ್ದು. ನಿನ್ನನ್ನ ನೋಡಿದಂತಹ ದೃಶ್ಯ ಪಟವೇ ನನ್ನ ಮನಸ್ಸಲ್ಲಿ ಉಳಿಬೇಕು. ಕೃಷ್ಣ, ನನ್ನನ್ನ ಮತ್ತೆ ಕುರುಡನನ್ನಾಗೂ ಮಾಡುವಂತ ಧೃತರಾಷ್ಟ್ರ ಬೇಡ್ತಾನೆ ಕೃಷ್ಣನ ಹತ್ರ. ಧೃತರಾಷ್ಟ್ರನಿಗೆ ಕಣ್ಣು ಬಂದದ್ದನ್ನ ನೋಡಿ ಭೀಷ್ಮ, ದ್ರೋಣ, ವಿದುರ, ಸಂಜಯರಿಗೆ ಆಶ್ಚರ್ಯ ಆಯಿತು. ಧೃತರಾಷ್ಟ್ರನ ಭಾಗ್ಯ, ಅವನು ಮಾಡಿದಂತಹ ಪುಣ್ಯದ ಫಲ ಎಂತದ್ದೋ ಅಂತ ಸ್ಮರಿಸಿದ್ರು. ಅದು ಮಾಯೇ. ಕಣ್ಣು ಪಡೆದವನು ಕುರುಡು ಮಾಡುವಂತ ಪ್ರಾರ್ಥಿಸ್ತ, ಅದೂ ಕೂಡ ಮಾಯೇ. ದುರ್ಯೋಧನನಿಗೆ ತಮ್ಮಂದರಿಗೆ ಎಲ್ಲರೂ ಕೃಷ್ಣನಾಗಿ ಕಂಡ್ರೂ ಕೂಡ ಏನು ಪರಿವರ್ತನೆ ಆಗ್ಲಿಲ್ಲ, ಅದೂ ಮಾಯೇ. ಸಭೆಯೆಲ್ಲ ಕಟ್ಟು ಬಿದ್ದು ಮೋಸ ಹೋಯ್ತಲ್ಲ, ಅದೂ ಮಾಯೇ. ಈ ಮಾಯೆ ಯಾವಾಗ ಸಭೆಯಿಂದ ತುಂಬಿ ಹೋಯ್ತು, ಏನಾಗ್ತಾ ಇದೆ ಅಂತಕ್ಕಂತ ಅರಿವು ಕೂಡ ಒಬ್ರಿಗೂ ಇಲ್ದಂಗಾಯ್ತು. ಈ ಮಾಯೆಯೊಳಗೆ ಕೃಷ್ಣ ಸಾತ್ಯಕಿ, ಕೃತವರ್ಮಾದಿಗಳ ಜೊತೆಗೆ ಸಭೆಯಿಂದ ಹೊರಗಡೆ ಹೋದ. ಭೀಷ್ಮ, ಸಂಜಯ, ವಿದುರ ಮಾತ್ರ ಅವನನ್ನ ಹೊರಗಡೆ ಬೀಳ್ಕೊಟ್ರು. ಕೃಷ್ಣ ರಥಾರೂಢನಾಗಿ ಹೊರಟೇ ಹೋದ. ಆಗ ಅಂದಂದ್ ರೂಪ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ, ನನ್ನಲ್ಲಿ ಅಪರಾಧ ಇಲ್ಲ ಪರಮಾತ್ಮ. ನನ್ನ ಮಗ ದುಷ್ಟ, ಯಾರ ಮಾತು ಕೇಳ್ತಾ ಇಲ್ಲ, ಅವನ ಸಹವಾಸ ಸರಿ ಇಲ್ಲ. ನೀನು ಹೇಳಿದ ಹಿತೋಕ್ತಿ ಯಾರು ಹೇಳಕ್ ಸಾಧ್ಯ ಇಲ್ಲ. ನಿನ್ನಿಚ್ಛೆ ಏನಿದ್ಯೋ ಅದಾಗತ್ತೆ. ಕ್ಷಮಿಸು ಕೇಶವ, ನಾರಾಯಣ, ವಾಸುದೇವ. ನಾನು ಮೂಢ, ನನಗೂ ದರ್ಶನ ಇತ್ತ ನಿನ್ನ ಕರುಣೆ ತುಂಬಾ ದೊಡ್ಡದಪ್ಪ. ಇದನ್ನ ನಾನು ಎಂದೂ ಮರೆಯಲಾರೆ ಅಂತ ಬಿಕ್ಕಿ ಬಿಕ್ಕಿ ಹೇಳಕ್ಕೆ ಪ್ರಾರಂಭ ಮಾಡ್ದ. ಧೃತರಾಷ್ಟ್ರನಿಗೂ ಕಣ್ಣು ಬಂದದ್ದು ಭೀಷ್ಮ, ದ್ರೋಣರಿಗೆ ಆಶ್ಚರ್ಯ. ಕೃಷ್ಣ ಮಾಯೆಯ ಮರ್ಮ ಯಾರಿಗೂ ತಿಳಿದಿಲ್ಲ. ಹಾಗಾದ್ರೆ ಧೃತರಾಷ್ಟ್ರ ನೋಡಿದ್ದೇನು? ಬರೀ ವಿಶ್ವವನ್ನ, ಭೂತ ಭವಿಷ್ಯತ್ ವರ್ತಮಾನಗಳನ್ನ, ಅಥವಾ ಬರಲಿರ್ತಕ್ಕಂಥ ಯುದ್ಧದಲ್ಲಿ ತನ್ನ ಮಕ್ಕಳು ಹೇಗ್ ಸಾಯ್ತಾರೆ ಅನ್ನೋದ್ನ, ಅಥವಾ ಅವನ ನಿರ್ಭಾಗ್ಯತೆಯನ್ನ?
ಕೃಷ್ಣ ದರ್ಶನ ಪಡೆದ್ರೂ ಕೂಡ ಮೋಹ ಬಿಡ್ಲಿಲ್ವಾ? ಹಾಗಾದ್ರೆ ಅಜ್ಞಾನಿಗೂ ವಿಶ್ವರೂಪ ದರ್ಶನ ಕೊಟ್ನ ಪರಮಾತ್ಮ. ಸಂಜಯ ಒಮ್ಮೆ ವಿದುರನನ್ನ ಕೇಳ್ದ. ಆಗ ವಿದುರ ಹೇಳ್ತಾನೆ, ಜಗತ್ತೇ ಎಲ್ಲರ ಎದುರು ಇದೆ, ಅಲ್ಲೇ ಕೃಷ್ಣನನ್ನ ಕಾಣಬೇಕು. ಹೊರಗಣ್ಣಿಗೂ ಒಳಗಣ್ಣಿಗೂ ವ್ಯತ್ಯಾಸ ಇದೆ. ಸಾತ್ವಿಕ ಮೃಗಗಳಿಗೂ ಕಾಡು ಮೃಗಗಳಿಗೂ ಮನುಷ್ಯರನ್ನು ನೋಡ್ತಕ್ಕಂತ ರೀತಿ ಬೇರೆ. ನಾಯಿ ನಿಮ್ಮನ್ನ ನೋಡಿದ್ರೆ, ಒಂದು ಬೆಕ್ಕು ನಿಮ್ಮನ್ನ ನೋಡಿದ್ರೆ ಬಾಲವನ್ನ ಆಡಿಸಿ ನಿಮ್ಮ ಹತ್ರ ಊಟವನ್ನ ಬೇಡಿ ಬರುತ್ತೆ. ಅದೇ ಕಾಡು ಪ್ರಾಣಿಗಳು ನಿಮ್ಮನ್ನೇ ಆಹಾರವನ್ನಾಗಿ ಮಾಡ್ಕೊಳುತ್ತವೆ. ಪಶುಗಳಾದ್ರೂ ಕೂಡ ವಿಭಿನ್ನತೆ ಇರೋ ಹಾಗೆ ಮನುಷ್ಯರಲ್ಲೂ ವಿಭಿನ್ನತೆ ಇದೆ. ನಿಮ್ಮ ಮುಂದೆ ಇರೋದು ದೇವರು, ಅಥವಾ ದೇವರು ನನ್ನ ಜೊತೆ ಇದಾನೆ ಅಂತ ಅನಿಸ್ಕೊಂಡ್ರೆ ನೀವು ಒಂದು ಜಾತಿಯ ಪಶು. ಆದ್ರೆ ದೇವರೇ ಇಲ್ಲ ಅಂತ ವಾದಿಸವನು, ಆ ಧರ್ಮದ ವಿರುದ್ಧ ಎದ್ದು ನಿಲ್ಲವನು ಇನ್ನೊಂದು ರೀತಿಯ ಪಶು. ಶಿಶುಪಾಲ ಏನ್ ಮಾಡ್ತಾನೆ? ಹಾಗಾದ್ರೆ ಮಾರ್ಕಂಡಿಗೆ ಏನ್ ಮಾಡ್ತಾನೆ? ಒಳಗಣ್ಣು ಬೇಕು ಮನುಷ್ಯನಿಗೆ, ಹೊರಗಣ್ಣಲ್ಲ. ಒಳ ಹೊರ ದೃಷ್ಟಿಗಳಿಂದ ಕಾಣೋದೇ ದಿವ್ಯ. ದಿವ್ಯತೆಗೆ ಗುರುಕೃಪೆ ಬೇಕು. ಅದು ನಿನ್ ಮೇಲಾಯ್ತು. ಹಾಗಾಗಿ ವ್ಯಾಸರ ಕೃಪೆಯಿಂದ ನಿನಗೆ ದಿವ್ಯ ದೃಷ್ಟಿ ಬಂತು. ಇವತ್ತು ಪರಮಾತ್ಮನ್ ನೋಡೋ ಭಾಗ್ಯ ಸಿಕ್ತು. ನೀನ್ ಗುರು ಸೇವೆ ಮಾಡ್ಲಿಲ್ಲ, ಅಥವಾ ಗುರುವಿನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ಲಿಲ್ಲ ಅಂದಿದ್ರೆ, ಕೃಷ್ಣ ಕೃಪೆ ಇಳಿದು ಬರಲು ಯಾರ ಅಡ್ಡಿ, ಯಾರ ಸಹಾಯ? ಇದೆಲ್ಲವೂ ಕೃಷ್ಣ ಮಾಯೆ. ಕೃಷ್ಣ ಮಾಯೆಯಲ್ಲಿ ಇಡೀ ಸಭೆ ತುಂಬಿದೆ. ಕೇವಲ ಕೃಷ್ಣನ ಆಶೀರ್ವಾದ ಇರುವವರು ಮಾತ್ರ ಕೃಷ್ಣನನ್ನ ಕಂಡರು. ಮಿಕ್ಕಿದ ಎಲ್ಲರೂ ಕೂಡ ಅರಿವಿಲ್ಲದಂತೆ, ಜೀವ ಇದ್ದರೂ ಜೀವ ಇಲ್ಲದ ಬೊಂಬೆಗಳಂತೆ ನಿಂತಿದ್ದಾರೆ. ಕೃಷ್ಣನ ವಿಶ್ವರೂಪ ದರ್ಶನದ ಪ್ರಭಾವ ಅಚಿಂತ್ಯ, ಅನಂತ, ಅಮೋಘ. ಅದನ್ನ ನಾವಿವತ್ತು ಅನುಭವಿಸಿದ್ವಲ್ಲ, ಅದನ್ನ ನಾವಿವತ್ತು ಕೇಳಿದ್ವಲ್ಲ. ಹಾಗಾದ್ರೆ ಪರಮಾತ್ಮ ನಮ್ಮ ಮೇಲೂ ಕೂಡ ಕೃಪಾದೃಷ್ಟಿಯನ್ನ ಬೀರಿದ್ದ. ನಮಗೂ ಪರಮಾತ್ಮನ ವಿಶ್ವರೂಪ ದರ್ಶನದ ವರ್ಣನೆಯನ್ನ ಕೇಳ್ತಕ್ಕಂಥ ಭಾಗ್ಯ ಇತ್ತು. ಮುಂದಿನ ತರಗತಿಯಲ್ಲಿ ಇನ್ನೂ ಪೂರ್ಣವಾಗಿ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಪರಮಾತ್ಮನ ವಿಶ್ವರೂಪ ದರ್ಶನ ಅದನ್ನ ಕೇಳಿದ್ರೆ ಸಾಕು, ನಾವು ಅದನ್ನ ನೋಡಿದಂತಹ ಪುಣ್ಯ ಪ್ರಾಪ್ತಿ. ಆದರೆ ಅದನ್ನ ನೋಡ್ಬೇಕಾಗಿರೋದು, ಕೇಳ್ಬೇಕಾಗಿರೋದು ಹೊರಗಣ್ಣಿನಿಂದ ಅಲ್ಲ, ಒಳಗಣ್ಣಿನಿಂದ. ಕಣ್ಣನ್ನ ಮುಚ್ಚಿ ಲೋಕದ ಅರಿವಿಲ್ಲದಂತೆ ಕೇವಲ ನುಡಿಗಳನ್ನ ಕೇಳ್ತಾ ಪರಮಾತ್ಮನನ್ನ ಮನಸ್ಸಿನಲ್ಲಿ ರೂಪಿಸ್ಕೊಂಡು ಅವನ ವಿಶ್ವರೂಪವನ್ನ ನಾವು ನೋಡ್ಬೇಕು. ಆಗ ಅದರ ನಿಜವಾದ ಅನುಭವವನ್ನ ನಾವು ಪಡಿಬಹುದು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಆ ಪರಮಾತ್ಮನ ಕೃಪೆ ನಮ್ಮ ಎಲ್ಲರ ಮೇಲೂ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಶುಭ ಆಗ್ಲಿ. ಧನ್ಯವಾದ.